ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಮಾಡಬೇಕು ಅಂತ ಇವಾಗಲೇ ಸಜೆಸ್ಟ್ ಮಾಡಿ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನ ನಾನು ಓದ್ತೀನಿ. ಎವ್ರಿ ಕಮೆಂಟ್ ಮ್ಯಾಟರ್ ಆಗುತ್ತೆ. ಎಲ್ಲ ಕಮೆಂಟ್ನು ಓದ್ತೀನಿ, ಎಲ್ಲದಕ್ಕೂ ವ್ಯಾಲ್ಯೂ ಇದೆ. ಆಲ್ ರೈಟ್. ಸೊ ಎಸ್ ಗೈಸ್, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಏನರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಯಾರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ, ಸಮ್ಟೈಮ್ಸ್ ನಿಮಗೆ ಕ್ವೆಶನ್ ಇರುತ್ತೆ, ಯಾರು ನನ್ನ ಲೈಫಲ್ಲಿ ಬರ್ತಾ ಇದ್ದಾರಾ, ಯಾರಿಗಾರು ನಾನು ಇಷ್ಟ ಆಗಿದ್ದೀನ, ಅಥವಾ ನಿಯರ್ ಫ್ಯೂಚರಲ್ಲಿ ಪಾಸಿಬಿಲಿಟಿ ಇದೆಯಾ ನಾನು ಒಬ್ರ ಜೊತೆ ಕ್ಲೋಸ್ ಆಗೋದು, ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಮೈಂಡಲ್ಲಿ ಇರುತ್ತೆ. ಬಿಕಾಸ್ ಫಾರ್ ಎನ್ ಎಕ್ಸಾಂಪಲ್, ನೀವು ಒಂದು ನ್ಯೂ ಆರ್ಗನೈಸೇಷನೋ ಅಥವಾ ಹೊಸ ಕ್ಲಾಸ್ಗೋ ಜಾಯ್ನ್ ಆಗಿರ್ತೀರಾ. ಯು ಡೋಂಟ್ ನೋ ಅಲ್ಲಿ ನಿಮಗೆ ಯಾರು ಇಷ್ಟ ಆಗಿದ್ದಾರಾ ಅಥವಾ ಅವ್ರಿಗೆ ನೀವು ಇಷ್ಟ ಆಗಿದ್ದಾರಾ, ನಿಮಗೆ ಗೊತ್ತಿರಲ್ಲ. ಸೊ ಅಂಥ ಒಂದು ಸಿಚುವೇಶನ್ಸ್, ಅಂಥ ಒಂದು ಸಿಚುವೇಶನ್ ಇರಬೇಕಾದ್ರೆ ನಿಮಗೆ ಒಂದು ಕ್ಲಾರಿಟಿ ಕೊಡೋಣ. ಯಾರಿಗಾರು ನೀವು ಇಷ್ಟ ಆಗಿದ್ದೀರಾ ಅಥವಾ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ ಅಂತ, ಎಲ್ಲದಕ್ಕೂ ಕ್ಲಾರಿಟಿ ಕೊಡೋಣ. ಗೈಸ್, ಕಂಟಿನ್ಯೂ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಅದ್ರ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಸೊ ಲೆಟ್ಸ್ ಸಿ. ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್, ಆಬ್ವಿಯಸ್ಲಿ ಎಲ್ಲ ವಿಡಿಯೋ ಥರ 2 ಆಪ್ಷನ್ಸ್ ನಿಮಗೆ ಕೊಡ್ತೀನಿ ನಾನು. ಆಲ್ ರೈಟ್. ಏನಾದರೂ ರಿಲೇಟ್ ಆದರೆ ಅದನ್ನ ನೀವು ಚೂಸ್ ಮಾಡ್ಬೋದು. ಸೊ ಎಸ್, ಆಲ್ರೆಡಿ ಒಂದು ಆಪ್ಷನ್ ನಿಮ್ಮ ಕಣ್ಮುಂದೆ, 2 ಆಪ್ಷನ್ಸ್ ಇದೆ. ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಯಾವ ಒಂದು ಆಪ್ಷನ್ಸ್ ನಿಮಗೆ ತುಂಬ ರಿಲೇಟ್ ಆಗುತ್ತೆ ಅಂತ ಫೀಲ್ ಆಗುತ್ತೆ, ಯಾವ ಒಂದು ಆಪ್ಷನ್ ನಿಮ್ಮ ಲೈಫ್ಗೆ ರಿಲೇಟ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು. ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ, ಪಾಸ್ ಮಾಡಿ ವಿಡಿಯೋನ, ಸೊ ದಟ್ ಫೋಕಸ್ ಮಾಡ್ಬೋದು ನೀವು ಪ್ರಾಪರಾಗಿ, ಅಲ್ವಾ? ಸೊ ಎಸ್ ಗೈಸ್, ಡಿಸ್ಕ್ರಿಪ್ಷನ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ರೈಟ್. ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಸೊ ಫಸ್ಟ್ ಆಪ್ಷನ್ ಅವ್ರಿಗೆ ಇವಾಗ ಹೆಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಅವ್ರ ಫಸ್ಟ್ ಇಮೇಜ್ ಅಥವಾ ಫಸ್ಟ್ ರಿಲೇಟ್ ಆಗಿರೋವಂಥ ಕಂಟೆಂಟ್ನ ಚೂಸ್ ಮಾಡಿದ್ರಿ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ಹೋಗೋದಕ್ಕೂ ಮುಂಚೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಪರ್ಸನ್ದು ಎನರ್ಜಿ, ಅಂದರೆ ಅವರ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ, ಅವರ ಟ್ರಯಡ್ಸ್ ಬಗ್ಗೆ ನೋಡೋಣ, ಅವರ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ನೋಡೋಣ, ಅವರ ಇಂಟೆನ್ಷನ್ ನೋಡೋಣ, ಅವ್ರು ನಿಮ್ಮ ಲೈಫಲ್ಲಿ ಯಾವ ಒಂದು ವ್ಯಾಲ್ಯೂನ ತಗೋಬರ್ತಾರೆ. ಡೆಫಿನೆಟ್ಲಿ ಯಾರೋ ಒಬ್ಬರು ಲೈಫಲ್ಲಿ ಬರ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮ ಲೈಫಲ್ಲಿ ಯಾವುದೇ ರೀತಿಯಾದ ಒಂದು ವ್ಯಾಲ್ಯೂ, ಪರ್ಪಸ್ ಕೊಡ್ತಾ ಇಲ್ಲ ಅಂದರೆ ದೇರ್ ಇಸ್ ನೋ ಪಾಯಿಂಟ್, ಅಲ್ವಾ, ಲೈಫಲ್ಲಿ ಬರೋದಕ್ಕೆ. ಸೊ ಅವರು ನಿಮಗೇನು ತರ್ತಾ ಇದ್ದಾರೆ, ಲೆಟ್ಸ್ ಸಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನೀವೇನು ಫೀಲ್ ಮಾಡ್ತಾ ಇದ್ದೀರಾ ರೈಟ್ ನಾವು ಅವ್ರ ಬಗ್ಗೆ ಅಂತ, ಪೊಟೆನ್ಷಿಯಲ್ ಔಟ್ಕಮ್, ಈ ಒಂದು ಕನೆಕ್ಷನ್ ಹೆಂಗೆ ಹೋಗ್ಬೋದು, ಆ್ಯಂಡ್ ನಿಮಗೆ ಫೈನಲ್ ಅಡ್ವೈಸ್, ಇಷ್ಟನ್ನು ನಾವು ಈ ಒಂದು ರೀಡಿಂಗಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್లో ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಓಕೆ. ಸೊ ಫಸ್ಟ್ ಇಸ್ ಫಸ್ಟ್, ಈ ಪರ್ಸನ್ದು ಪರ್ಸ್ನಾಲಿಟಿ ಬಗ್ಗೆ ಇನ್ಫಾರ್ಮೇಷನ್ ನಮಗೆ ಏನು ಸಿಗುತ್ತೆ ಅಂತ ನೋಡೋಣ. ಆಲ್ರೆಡಿ ನೋಡ್ತಾ ಇದ್ದೀರಾ, ಪುಲ್ ಮಾಡಿದ್ದೀನಿ ನಿಮಗೋಸ್ಕರ ಡಿಫ್ರೆಂಟ್ ವೆರೈಟಿ ಕಾರ್ಡ್ಸ್ ಅನ್ಬೋದು. ಲೆಟ್ಸ್ ಸಿ. ದೇರ್ ಈಸ್ ಸ್ಟ್ರೆಂತ್ ಅಂತ ಬಂದರೆ ಡೆಫಿನೆಟ್ಲಿ ಇವರ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಸಿಂಹ ರಾಶಿ ಝೋಡಿಯಾಕ್ ಸೈನ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಎಸ್, ಅದ್ರ ಜೊತೆಗೆ ನೋಡೋಣ, ದೇರ್ ಈಸ್ ಮೂವ್ಸ್ ಇನ್ ಸೈಲೆಂಟ್. ನನಗೆ ಯಾವ ಥರ ಮೆಸೇಜ್ ಬರ್ತದೆ ಅಂದರೆ, ಒಬ್ಬ ರೆಪ್ಯೂಟೆಡ್ ಪರ್ಸನ್, ಒಬ್ಬ ಫುಲ್ ರೆಸ್ಪೆಕ್ಟ್ಫುಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಅಥವಾ ನಿಮ್ಮನ್ನ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇದ್ರು ಇಷ್ಟು ದಿನ. ಮೇ ಬಿ ಫಾರ್ ಎನ್ ಎಕ್ಸಾಂಪಲ್, ಅಗೇನ್ ಒಂದು ಕ್ಲಾಸ್ ಜಾಯ್ನ್ ಆಗಿರೋದ್ರ ಬಗ್ಗೆನೇ ತೊಗೊಂಡ್ರೆ, ರೀಸೆಂಟಾಗಿ ನೀವು ಒಂದು ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ, ಮೇ ಬಿ ಅವ್ರನ್ನ ನೋಡಿದ್ದೀರಾ, ಬಟ್ ಅವ್ರು ಯಾವತ್ತೂ ನಿಮಗೆ ಹಾಯ್ ಅನ್ನೋದಾಗಲಿ, ಬಾಯ್ ಅನ್ನೋದಾಗಲಿ, ನೋಡಿದಾಗ ಸ್ಮೈಲ್ ಮಾಡೋದಾಗಲಿ ಆ ಥರದ್ದೇನೂ ಮಾಡಿಲ್ಲ, ಆ ಥರದ್ದೇನು ಇನಿಷಿಯೇಟ್ ಮಾಡಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಟ್ ನಿಮ್ಮನ್ನ ಡೀಪಾಗಿ ಅಬ್ಸರ್ವ್ ಮಾಡ್ತಾಯಿದ್ರು, ಅಥವಾ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾಯಿದ್ರು. ನೀವು ಯಾರ ಜೊತೆ ಮಾತಾಡ್ತೀರಾ, ನಿಮ್ಮ ಬಿಹೇವಿಯರ್ ಹೆಂಗೆ, ನಿಮ್ಮ ಕಾನ್ವರ್ಸೇಷನ್ ಏನು, ನೀವು ಯಾವ ಭಾಷೆ ಮಾತಾಡ್ತೀರಾ, ಸೊ ಇದನ್ನೆಲ್ಲ ಒಂಥರ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾಯಿದ್ರು. ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋ ಪಾಸಿಬಿಲಿಟಿನೂ ಇದೆ.
ಆಲ್ರೆಡಿ ಇವರೊಂದು ರೆಪ್ಯೂಟೆಡ್ ಪೊಸಿಷನ್ ಅಲ್ಲಿ ಇದ್ದಾರೆ. ಫಾರ್ ಅನ್ ಎಕ್ಸಾಂಪಲ್ ಒಂದು ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಇರ್ಬೋದು, ಇಲ್ಲ ಟೀಮ್ ಲೀಡ್ ಪೊಸಿಷನ್ ಅಲ್ಲಿ ಇರ್ಬೋದು, ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಅಂದ್ರೆ ಆಲ್ರೆಡಿ ಒಂದು ರೆಸ್ಪೆಕ್ಟೆಡ್ ಪೊಸಿಷನ್ ಅಲ್ಲಿ ಇದ್ದಾರೆ. ಏಜ್ ವೈಸ್ ನಿಮ್ಗಿಂತ ಸ್ವಲ್ಪ ದೊಡ್ಡವರು ಆಗಿರೋ ಪಾಸಿಬಿಲಿಟಿ ಇದೆ. ಲೈಫಲ್ಲಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವೈಸ್ ತಗೊಂಡ್ರು ನಿಮ್ಗಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇವರಿಗೆ ಇದೆ. ಓಕೆ, ತುಂಬಾ ಸೈಲೆಂಟ್ ಪರ್ಸನ್ ಇವರು. ಒಂದು ಕ್ರೌಡ್ ಒಳಗೆ ಇವ್ರು ಬಂದು ನಿಂತಿದ್ರೆ ಯಾರಿಗೂ ಗೊತ್ತೂ ಆಗಲ್ಲ ಇವ್ರು ಬಂದು ನಿಂತಿದ್ದಾರೆ ಅಂತ. ಅವ್ರನ್ನ ನೋಡ್ದಾಗ್ಲೇ ಗೊತ್ತಾಗತ್ತೆ, ಓಕೆ ಈ ತರ ಇವ್ರು ಬಂದು ಇಲ್ಲಿ ನಿಂತಿದ್ದಾರೆ ಅಂತ. ಸೊ ಅಂದ್ರೆ ಅವರು ಮಾತಾಡಿದ್ರೆ ಆ ಮಾತಿಗೊಂದು ವೇಟೇಜ್ ಇರುತ್ತೆ. ಎಲ್ ಬೇಕು ಅಲ್ಲೇ ಮಾತಾಡ್ತಾರೆ, ಬಿಟ್ರೆ ಸುಮ್ಮನೆ ಗಾಸಿಪ್ ಮಾಡೋದು, ಸುಮ್ಮನೆ ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ಏನೋ ಬೇಗ ಬೇಗ ಜನರ ಜೊತೆ ಕನೆಕ್ಟ್ ಆಗೋದು, ಕ್ಲೋಸ್ ಆಗೋದು ಅದೆಲ್ಲ ಇಲ್ಲ. ಮೇ ಬಿ ಸ್ವಲ್ಪ ಜನ ಮಾತ್ರ ಫ್ರೆಂಡ್ಸ್ ಇರ್ತಾರೆ ಇವರಿಗೆ. ಸ್ವಲ್ಪ ಜನ ಅನ್ನೋದ್ಕಿಂತ ಒಂದೋ ಎರಡೋ ಕ್ಲೋಸ್ ಫ್ರೆಂಡ್ ಅಂತ ಇರೋದು. ಟ್ರಸ್ಟ್ ಮಾಡೋದು ಕೂಡ ತುಂಬಾ ಕಡಿಮೆ ಜನ ಇವ್ರು ಟ್ರಸ್ಟ್ ಮಾಡ್ತಾರೆ. ತುಂಬಾ ಜನ ಅಷ್ಟು ಬೇಗ ಕ್ಲೋಸ್ ಮಾಡ್ಕೊಳಲ್ಲ. ತುಂಬಾ ಫ್ಯೂ ಪೀಪಲ್ ಮಾತ್ರ ಇವರು ಅಟ್ರಾಕ್ಟ್ ಆಗಿರೋದು ಟಿಲ್ ನಾವು ಲೈಫಲ್ಲಿ. ಅದರಲ್ಲಿ ನೀವು ಒಬ್ರು. ಇಟ್ಸ್ ಇವಾಗ ಹೆಂಗೆ ಅಂದ್ರೆ ಇಂಟ್ರೋವರ್ಟ್ ಅಲ್ಲ ಇವರು, ಓಕೆ, ಬಟ್ ಎಲ್ಲಿ ಟ್ಯಾಲೆಂಟ್ ತೋರಿಸ್ಬೇಕು, ಎಲ್ಲಿ ಸ್ಕಿಲ್ಸ್ ತೋರಿಸ್ಬೇಕು ಅಲ್ಲಿ ಮಾತಾಡ್ತಾರೆ. ಬಿಟ್ರೆ ಸುಮ್ಮನೆ ಸಿಕ್ಕಿದೆಲ್ಲ ಮಾತಾಡಲ್ಲ. ಮೊನ್ನೆ ನಾನು ಅಲ್ಲೋಗಿದ್ದೆ, ನಾನು ಅಲ್ಲಿ ಟ್ರಿಪ್ ಹೋದೆ, ಅಲ್ಲಿ ಫ್ರೆಂಡ್ಸ್ನ ಮೀಟ್ ಆದೆ, ಇದು ಹಿಂಗಿತ್ತು, ಎಲ್ಲದನ್ನು ವಟ ಅಂತ ಹೇಳ್ಕೊಡು. ಎಷ್ಟಾಗೋದು ಅಷ್ಟೇ ಮಾತಾಡೋದು, ಎಷ್ಟು ಮಾತಾಡ್ಬೇಕು ಅಷ್ಟೇ. ಮಾತಿಗೊಂದು ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಎಲ್ಲಿ ಬೇಕು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡೋದು. ಸೈಲೆಂಟ್ ಪರ್ಸನ್ ಆದ್ರೂ ವೆರಿ ಪವರ್ಫುಲ್ ಪರ್ಸ್ನಾಲಿಟಿ ಇರುತ್ತೆ. ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಇವರು ಒಂಥರ ಫೇಮಸ್ ಅನ್ನೋದ್ಕಿಂತ ತುಂಬಾ ಜನ ಇವ್ರನ್ನ ರೆಸ್ಪೆಕ್ಟ್ ಕೊಡ್ತಾರೆ, ಇವ್ರನ್ನ ಅಡ್ಮೈರ್ ಮಾಡ್ತಾರೆ. ಇವ್ರನ್ನ ನೋಡಿದ್ರೆ, ಇವ್ರು ಒಳಗಡೆ ನುಗ್ಗಿದ್ರೆ ಲೈಕ್ ತುಂಬಾ ಜನಕ್ಕೆ ಭಯ ಅನ್ನೋದೊಂದು ಆಗುತ್ತೆ. ಅದು ರೆಸ್ಪೆಕ್ಟ್ಫುಲ್ ಭಯ, ಏನೋ ತಿಂದ್ಬಿಡ್ತಾರೆ ಅಂತ ಭಯ ಅಲ್ಲ, ಒಂದು ರೆಸ್ಪೆಕ್ಟ್. ಹಂಗಂತ ಎಲ್ಲರೂ ಡಾಮಿನೇಟ್ ಮಾಡ್ಕೊಂಡಿರ್ತಾರೆ, ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ, ಆ ಥರನೂ ನೋಡ್ತಾ ಇಲ್ಲ. ವೆರಿ ವೆಲ್ ಡಿಸಿಪ್ಲಿನ್ ಇರುತ್ತೆ, ಇವ್ರದ್ದೇ ವ್ಯಾಲ್ಯೂಸ್ ಇರುತ್ತೆ ಲೈಫಲ್ಲಿ. ಮುಂಚೆನೆ ಹೇಳ್ದಂಗೆ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ, ಯೋಚನೆ ಮಾಡ್ತಾರೆ, ಏನೇ ಮಾತಾಡೋದಕ್ಕೂ ಮುಂಚೆ ಅದನ್ನ ಯೋಚನೆ ಮಾಡ್ತಾರೆ. ಆ್ಯಂಡ್ ಹೈಲಿ ಸ್ಪಿರಿಚುವಲ್ ಪರ್ಸನ್, ತುಂಬ ಇಂಟ್ಯೂಟಿವ್ ಪರ್ಸನ್. ಇವಾಗ ಒಬ್ಬೊಬ್ರು ನೋಡಿದ್ರೆ ಸಾಕು ಒಂಥರ ಫುಲ್ ಒಂಥರ ಅವ್ರ ಏನೋ ಒಬ್ಬೊಬ್ರು ನಮ್ಮನ್ನ ನೋಡಿದ್ರೆ ಐ ಕಾಂಟ್ಯಾಕ್ಟಲ್ಲೇ ನಮಗೆ ಒಂಥರ ಎನರ್ಜಿ ಫೀಲ್ ಆಗುತ್ತೆ. ಸೊ ಇವ್ರದ್ದು ಈ ಥರ ಪರ್ಸ್ನಾಲಿಟಿ ಇದೆ. ಸೀಕ್ರೆಟ್ಸ್ನ ಯಾರಿಗೂ ಜಾಸ್ತಿ ಶೇರ್ ಮಾಡ್ಕೊಳ್ಳಲ್ಲ. ಇವರ ಮೇನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಸಿಂಹರಾಶಿ, ವೃಶ್ಚಿಕ ರಾಶಿ ಎದ್ದು ಕಾಣ್ತಾ ಇದೆ, ಬಿಕಾಸ್ ದಿ ಸೈಲೆಂಟ್ ಬಿಹೇವಿಯರ್ ಎಲ್ಲ ನೋಡಿದ್ರೆ. ಆ್ಯಂಡ್ ವರ್ಕಹಾಲಿಕ್ ಆಗಿರೋ ಪಾಸಿಬಿಲಿಟಿನೂ ಇದೆ. ಓಕೆ, ಸೊ ಮಕರ ರಾಶಿ ಆಗಿರ್ಬೋದು. ಸೊ ಲೆಟ್ಸ್ ಸಿ ಅವ್ರು ನಿಮ್ಮ ಬಗ್ಗೆ ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ. ನಿಮಗೆ ಅವ್ರು ಗೊತ್ತಾ ಆಲ್ರೆಡಿ? ಲೆಟ್ಸ್ ಸಿ ಗ್ರೂಪ್ 1. ದೇರ್ ಈಸ್ ವರ್ಲ್ಡ್ ಟ್ಯಾರೋ ಪಾಸಿಬಿಲಿಟಿ ಇದೆ. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಇವ್ರನ್ನ ಮೀಟ್ ಆಗಿರೋದು, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇವ್ರನ್ನ ಮೀಟ್ ಆಗಿ, ಅಥವಾ ತುಂಬಾ ದಿನನೇ ಆಗಿದೆ ಅನ್ಸುತ್ತೆ ಇವ್ರನ್ನ ಮೀಟ್ ಆಗಿ, ತುಂಬಾ ಮಂತ್ಸ್ಗಳೇ ಆಗಿದೆ ಅನ್ಸುತ್ತೆ ನೀವು ಇವ್ರನ್ನ ಮೀಟ್ ಆಗ್ಬಿಟ್ಟು. ಇದೆಲ್ಲ ಪಾಸಿಬಿಲಿಟಿ ಇದೆ. ಇಲ್ಲಿ ವರ್ಲ್ಡ್ ಟ್ಯಾರೋ ಮತ್ತೆ ಅವರ ಒಂದು ಪರ್ಸ್ನಾಲಿಟಿಗೆ ಹ್ಯೂಜ್ ಮ್ಯಾಚ್ ಆಗ್ತಾ ಇದೆ ಗೈಸ್. ಬಿಕಾಸ್ ವರ್ಲ್ಡ್ ಟ್ಯಾರೋ ಅಂದ್ರೆ ಝೋಡಿಯಾಕ್ ಸೈನ್ಸ್ ಅಲ್ಲಿ ಬಂದ್ರೆ ಸಿಂಹರಾಶಿನೂ ಇನ್ಕ್ಲೂಡೆಡ್ ಆಗುತ್ತೆ. ಇವಾಗ ಸಿಂಹರಾಶಿನೂ ಒಂದು ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಏನಿದೆ, ಇದು ಮೇಜರ್ ಅರ್ಕಾನ, ಇದು ಮೇಜರ್ ಅರ್ಕಾನ. ಸೊ ಅವ್ರು ನಿನ್ನ ಯಾವ ತರ ನೋಡ್ತಾರೆ ಗೊತ್ತಾ? ನಿಮ್ಮನ್ನು ಒಂದು ರೆಪ್ಯೂಟೆಡ್ ಪರ್ಸನ್ ತರ ನೋಡ್ತಾರೆ. ಮೇ ಬಿ ಯಾರೆಲ್ಲ ಇವಾಗ ರೀಡಿಂಗ್ ನೋಡ್ತಾ ಇದ್ದೀರಾ, ನೀವೇನ್ ಕಮ್ಮಿ ಇಲ್ಲ ಲೈಫಲ್ಲಿ. ನೀವೂ ತುಂಬಾ ಚೆನ್ನಾಗಿ ಒಂದು ಸ್ಟೇಟಸ್ ಅಲ್ಲಿ ಇದ್ದೀರಾ, ಒಂದು ಲೆವೆಲ್ ಅಲ್ಲಿ ಇದ್ದೀರಾ. ಜನರು ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡ್ತಾರೆ, ನಿಮ್ಮ ಬಗ್ಗೆ ಜನರಿಗೆ ರೆಸ್ಪೆಕ್ಟ್ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಒಂಥರ ಅವ್ರ ಎನರ್ಜಿ, ನಿಮ್ಮ ಎನರ್ಜಿ, ಅವ್ರ ಎನರ್ಜಿ ತುಂಬಾ ಮ್ಯಾಚ್ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಬರುತ್ತೆ. ನಿಮ್ ಕಂಡ್ರೆ ತುಂಬಾ ರೆಸ್ಪೆಕ್ಟ್ ಇದೆ. ಮೋರ್ ಓವರ್ ನಿಮ್ ಕಂಡ್ರೆ ಒಂಥರ ಇವ್ರೊಬ್ರು ಮೆಚ್ಯೂರ್ಡ್ ಪರ್ಸನ್ ಅನ್ನೋ ಒಂದು ಥಾಟ್ ಇದೆ. ಮೇ ಬಿ ಈ ಪರ್ಸನ್ ಯಾರು ನಿಮ್ ಲೈಫಲ್ಲಿ ಬರ್ತಾ ಇದ್ದಾರೆ, ಇವ್ರು ಹೆಂಗೆ ಲೈಫ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದು, ಎಷ್ಟು ಬೇಕು ಅಷ್ಟೇ ಮಾತಾಡೋದು, ರಿಲೇಶನ್ಶಿಪ್ ಎಲ್ಲೆಲ್ಲಿರ್ಬೇಕು ಅಲ್ಲಿ ಮಾತ್ರ ಇಟ್ಕೊಳ್ಳೋದು, ಎಲ್ಲಾರ ಜೊತೆ ಮಾತಾಡಲ್ಲ, ಎಲ್ಲಾರ ಜೊತೆ ಕ್ಲೋಸ್ ಆಗಲ್ಲ. ಮೇ ಬಿ ನೀವು ಹಾಗೆ ಅನ್ಸುತ್ತೆ, ರಿಸರ್ವ್ಡ್ ಪರ್ಸನ್ ತರ, ಎಷ್ಟು ಬೇಕು ಅಷ್ಟೇ ಎಲ್ಲಾರ ಜೊತೆ ಕ್ಲೋಸ್ ಆಗೋದು, ಈ ತರ ಎಲ್ಲ ನೋಡ್ತಾ ಇದೀನಿ. ಸೊ ಅವರಿಗೆ ನಿಮ್ಮ ಒಂದು ಪರ್ಸ್ನಾಲಿಟಿ ನೋಡಿದ್ರೆ ಅವ್ರನ್ನ ಅವರೇ ನೋಡ್ಕೊಂಡಂಗೆ ಫೀಲ್ ಆಗ್ತಾ ಇದೆ. ಸೊ ಮೇ ಬಿ ಅವ್ರಿಗೊಂದು ಥಾಟ್ ಇದೆ, ನಿಮಗೂ ಒಂದು ಗೋಲ್ ಇದೆ.
ನೀವು ಆ ಗೋಲ್ ಹಿಂದೆ ಓಡ್ತಾ ಇದ್ದೀರಾ, ನಿಮ್ಮ ಆ ಗೋಲ್ ಹಿಂದೆ ಓಡೋಗೋದು, ಒಂದು ಡ್ರೀಮ್ಸು, ಆ ಒಂದು ಜೀವನದಲ್ಲಿ ಒಂದು ಏನೋ ಅಚೀವ್ ಮಾಡ್ಬೇಕು ಅನ್ನೋದಿದು, ಇದೆಲ್ಲ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಇನ್ನ ನೋಡಿದಾಗ ಜಸ್ಟ್ ಶಾರ್ಟ್ ಟರ್ಮ್ ಕನೆಕ್ಷನ್ ಅನ್ನೋದಕ್ಕಿಂತ ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ಫ್ಯೂಚರ್ ಇದೆ ಅನ್ನೋ ಒಂದು ಥಾಟ್ ಇದೆ. ಮುಂಚೆನೆ ಹೇಳ್ದಂಗೆ ಸಮ್ವಾಟ್ ಸಿಮಿಲರ್ ಪರ್ಸ್ನಾಲಿಟಿ ನಿಮ್ದು ಅವ್ರದ್ದು ಇದೆ ಅನ್ನೋ ಒಂದು ಥಾಟ್ ಇದೆ. ಐ ಡೋಂಟ್ ನೋ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅಥವಾ ನಿಮ್ಗೆ ನೋಡಿದಾಗ, ಹಂಗೆ ದೂರದಿಂದ ಅಬ್ಸರ್ವ್ ಮಾಡಿದಾಗ ಒಂಥರ ಲೈಕ್ ಒಂಥರ ಕಂಪ್ಲೀಟ್ ಫೀಲ್ ಆಗುತ್ತೆ. ಓಕೆ, ಇವ್ರ ಜೊತೆ ಮಾತಾಡಿದ್ರೆ, ಇವ್ರ ಜೊತೆ ಕ್ಲೋಸ್ ಆದ್ರೆ ಮೇ ಬಿ ನಾನು ಇವ್ರ ಜೊತೆ ಬೆಟರ್ ಕನೆಕ್ಟ್ ಆಗ್ಬೋದೇನೋ, ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಇವ್ರ ಜೊತೆ ನಾನು ಬೆಟರ್ ಆಗಿ ಕನೆಕ್ಟ್ ಆಗ್ಬೋದೇನೋ ಅನ್ನೋ ಒಂದು ಥಾಟ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಅವ್ರನ್ನ ನೋಡಿದಾಗ ಅವ್ರಿಗೆ ಒಂಥರ ಇನ್ಸ್ಪಿರೇಷನ್ ಥರನೂ ಫೀಲ್ ಆಗುತ್ತೆ. ಸೊ ನಾನು ಏನು ನೋಡ್ತೇನೆ ಅಂದರೆ, ನೀವು ಒಂಥರ ಜೀವನದಲ್ಲಿ ಏನೋ ಒಂದು ಬೆಟರ್ ಪೊಸಿಷನಲ್ಲಿ ಇದ್ದೀರಾ, ನಿಮ್ಮ ಥರನೇ ಅವ್ರು ಕೂಡ ಒಂದು ಬೆಟರ್ ಪೊಸಿಷನಲ್ಲಿ ಇದ್ದಾರೆ. ಸೊ ನೀವು ಇಬ್ರಿಗೂ ಕಂಪೇರ್ ಮಾಡ್ಕೊಂಡ್ರೆ ಯಾರೂ ಒಬ್ರಿಗಿಂತ ಒಬ್ರು ಕಮ್ಮಿ ಅಂತ ಹೇಳೋಕ್ಕಾಗಲ್ಲ. ನೀವಿಬ್ರು ಜೀವನದಲ್ಲಿ ಸಕ್ಸಸ್ ಆಗಿದ್ದೀರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ನಿನ್ನ ನೋಡಿದ್ರೆ ಒಂಥರ ರೆಸ್ಪೆಕ್ಟ್ ಕೊಡೋಣ ಅನ್ನೋ ಒಂದು ಫೀಲ್ ಆಗುತ್ತೆ. ಒಂಥರ ಕಂಪ್ಲೀಟ್ಲಿ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಮನ್ನ ನೋಡಿದ ಕೂಡಲೇ. ಆ್ಯಂಡ್ ಒಂದ್ಸರಿ ನೀವು ಮಾಡೋ ಕೆಲಸ, ನೀವು ಆಡೋ ರೀತಿ, ನಿಮ್ಮ ಪರ್ಸ್ನಾಲಿಟಿ ಎಲ್ಲ ನೋಡಿದ್ರೆ ಅವರಿಗೆ ಒಂಥರ ಇನ್ಸ್ಪೈರ್ ಫೀಲ್ ಆಗುತ್ತೆ. ಓಕೆ, ಇವ್ರ ಥರ ಆಗಬೇಕು, ಇವರಷ್ಟು ಒಂದು ಸ್ಟೆಬಿಲಿಟಿ ಬರಬೇಕು, ಈ ಥರ ಫೀಲ್ ಆಗುತ್ತೆ ಅವ್ರಿಗೆ. ನೀವು ತುಂಬ ಟ್ರಾವೆಲ್ ಮಾಡ್ತೀರಾ ಅನ್ಸುತ್ತೆ. ಯಾರೆಲ್ಲ ಗ್ರೂಪ್ 1 ನೋಡ್ತಾ ಇದ್ದೀರಾ, ತುಂಬ ಟ್ರಾವೆಲ್ ಮಾಡ್ತೀರಾ, ನೀವು ತುಂಬ ಜನರನ್ನ ಮೀಟ್ ಆಗ್ತೀರಾ, ತುಂಬ ಕನೆಕ್ಟ್ ಆಗ್ತೀರಾ. ನೀವು ಮೇ ಬಿ ಅವರೊಂದು ಇಂಟ್ರೋವರ್ಟ್ ಥರ ಆಗಿದ್ರೆ, ನೀವು ಒಂಥರ ಎಕ್ಸ್ಟ್ರೋವರ್ಟ್. ಮೇ ಬಿ ಎಲ್ಲೋ ಒಂದು ಕಡೆ ಅವರಿಗೆ ನಿಮ್ಮ ಥರನೂ ಒಂದು ಪರ್ಸ್ನಾಲಿಟಿ ಇರೋ ಒಂದು ಪರ್ಸನ್ನ ಮೀಟ್ ಆಗಬೇಕು, ಕನೆಕ್ಟ್ ಆಗಬೇಕು, ಸ್ವಲ್ಪ ಬೆರಿಬೇಕು ಅನ್ನೋ ಎಲ್ಲ ಒಂದು ಥಾಟು ಇದೆ ಅವರಿಗೆ. ಮೇ ಬಿ ಅವ್ರಿಗೆ ನಿನ್ನ ನೋಡಿದ್ರೆ ಕಂಪ್ಲೀಟ್ಲಿ ಇನ್ಸ್ಪೈರ್ ಆಗುತ್ತೆ ಅವ್ರಿಗೆ. ಆಲ್ ರೈಟ್, ಸೊ ನೆಕ್ಸ್ಟ್ ನೋಡೋಣ. ಇಂಟೆನ್ಷನ್, ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಇಂಟೆನ್ಷನ್ ಇದೆಯಾ ಇವ್ರದ್ದು? ದೇರ್ ಈಸ್ 4 of Swords. 4 of Swords ಅಂದರೆ ಮೇನಾಗಿ ಏನು ಹೇಳುತ್ತೆ ಗೊತ್ತಾ? ಸ್ವಲ್ಪ ಯೋಚನೆ ಮಾಡೋಣ, ಇವಾಗಲೇ ಆ್ಯಕ್ಷನ್ ತಗೊಳ್ಳೋದು ಬೇಡ, ಆ ಥರ ಒಂದು ಕಾರ್ಡ್ ಇದು. 4 of Swords ಅಂದರೆ ನೆಕ್ಸ್ಟ್ ಆ್ಯಕ್ಷನ್ ತಗೊಳ್ಳೋದಕ್ಕೂ ಮುಂಚೆ, ನೆಕ್ಸ್ಟ್ ಏನೇ ಸ್ಟೆಪ್ ತಗೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡೋಣ, ಸ್ವಲ್ಪ ಥಿಂಕ್ ಮಾಡೋಣ, ಸ್ವಲ್ಪ ಪಾಸ್ ತಗೊಳ್ಳೋಣ ಲೈಫಲ್ಲಿ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆ್ಯಕ್ಷನ್ ತಗೊಳ್ಳೋಣ. ಮೇ ಬಿ ಅವರಿಗೆ ನಿನ್ನ ಕಂಡ್ರೆ ಸ್ವಲ್ಪ ಭಯನೂ ಇದೆ. ಡೆಫಿನೆಟ್ಲಿ ಮುಂಚೆನೇ ಹೇಳ್ದಂಗೆ ನಿಮ್ಮ ಕಂಡ್ರೆ ರೆಸ್ಪೆಕ್ಟ್ ಇದೆ, ನಿಮ್ಮ ಪರ್ಸ್ನಾಲಿಟಿನ ಅಡ್ಮೈರ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಥರನೇ ಅವರು ಬೆಳಿಬೇಕು ಅನ್ನೋ ಒಂದು ಥಾಟ್ ಇರಬೇಕಾದ್ರೆ ನಿಮ್ಮನ್ನ ಹೆಂಗೆ ಅಪ್ರೋಚ್ ಮಾಡೋದು ಅನ್ನೋ ಒಂದು ಭಯನೂ ಇದೆ. ಆಲ್ ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ವರ್ಲ್ಡ್ ಬಂತು ಅಂದರೆ ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್ ನಿಮ್ಮಿಬ್ರು ಮಧ್ಯೆ ಆಲ್ರೆಡಿ ಒಂದು ಫೇಸ್ ಮುಗ್ದು ಒಂದು ನೆಕ್ಸ್ಟ್ ಫೇಸಿಗೆ ಹೋಗ್ತಾ ಇದೆ ಕನೆಕ್ಷನ್ ಅಂತ. ಡೆಫಿನೆಟ್ಲಿ ತುಂಬ ಜನ ಇಲ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಅಥವಾ ಆಲ್ರೆಡಿ ಇವ್ರ ಜೊತೆ ಒಂದು ಗುಡ್ ರಿಲೇಶನ್ಶಿಪ್ ಇತ್ತು, ಬಟ್ ಅದು ವರ್ಕೌಟ್ ಆಗಲಿಲ್ಲ, ಬಟ್ ಅದು ಮುಂದೆ ಹೋಗ್ಲಿಲ್ವೇನೋ. ಆಲ್ರೆಡಿ ನೀವು ಇವ್ರ ಜೊತೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್, ಆಲ್ಮೋಸ್ಟ್ ಕ್ಲೋಸ್ ರಿಲೇಶನ್ಶಿಪ್ಪಲ್ಲಿ ಇದ್ರಿ, ಅದು ಜಾಸ್ತಿ ಎಲ್ಗೂ ಮೂವ್ ಆಗಲಿಲ್ಲ. ಬಟ್ ಇವಾಗ ಒಂದು ನ್ಯೂ ಫೇಸ್ ಅಥವಾ ಒಂದು ಫ್ರೆಶ್ ಸ್ಟಾರ್ಟ್, ಒಂದು ಓಲ್ಡ್ ಫೇಸ್ನ ಕಂಪ್ಲೀಟ್ ಮಾಡಿ ಒಂದು ನ್ಯೂ ಫೇಸ್ನ ಸ್ಟಾರ್ಟ್ ಮಾಡೋಣ, ಒಂದು ನ್ಯೂ ವೇಯಲ್ಲಿ ಕನೆಕ್ಷನ್ನ ಸ್ಟಾರ್ಟ್ ಮಾಡೋಣ, ಆ ಥರ ನೋಡ್ತಾ ಇದ್ದೀನಿ. ಬಿಕಾಸ್ ವರ್ಲ್ಡ್ ಅಂದರೆ ಒಂದು ಕಂಪ್ಲೀಷನ್ ಬಗ್ಗೆ ಹೇಳುತ್ತೆ, ರೈಟ್? ಸೊ ಅವ್ರಿಗೆ ಓಲ್ಡ್ ಪ್ಯಾಟರ್ನ್ಸ್ ಇನ್ನೂ ಬೇಡ ನಿಮ್ಮ ಜೊತೆ. ಅದೇ ಹಳೇ ಪರ್ಸನ್ ಥರ ಇರೋದು ಬೇಡ, ಒಂದು ಹೊಸ ರೀತಿಯಾದ ಒಂದು ಪರ್ಸನ್ ಆಗಿ ಹೊಸ ವೇಯಲ್ಲಿ ಕನೆಕ್ಟ್ ಆಗೋಣ ಅನ್ನೋ ಒಂದು ಥಾಟ್ ಇದೆ. ಹೇಗೇನು ಇಲ್ಲಿ 4 of Swords ಬಂದಿರೋದನ್ನ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ, ಹೆಂಗೆ ಕನೆಕ್ಟ್ ಆಗಲಿ, ಹೆಂಗೆ ಮಾತಾಡಲಿ, ಹೆಂಗೆ ನಾನು ಇನಿಷಿಯೇಟ್ ಮಾಡಲಿ ಕಾನ್ವರ್ಸೇಷನ್ನು. ಡೆಫಿನೆಟ್ಲಿ ಈ ಪರ್ಸನ್ ತುಂಬ ಯೋಚನೆ ಮಾಡ್ತಾರೆ. ಸೊ ನಿಮ್ಮ ಸುತ್ತಮುತ್ತ ಇರೋರು ಯಾರಾದರೂ ಮಾತಾಡೋದಕ್ಕಿಂತ ಜಾಸ್ತಿ ಓವರ್ ಥಿಂಕ್ ಮಾಡೋದು, ಯೋಚನೆ ಮಾಡೋದು, ಏನೇ ಆ್ಯಕ್ಷನ್ ತಗೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡೋರು ಯಾರಾದ್ರು ಇದ್ದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಲ್ಲ. ಆ್ಯಂಡ್ ಇನ್ನೂ ಡಿಸೈಡ್ ಮಾಡಿಲ್ಲ ನಿಮ್ಮನ್ನ ಹೆಂಗೆ ಅಪ್ರೋಚ್ ಮಾಡೋದು. ಡೆಫಿನೆಟ್ಲಿ ರಶ್ ಏನು ಮಾಡ್ತಾ ಇಲ್ಲ, ಅರ್ಜೆಂಟ್ ಏನು ಮಾಡ್ತಾ ಇಲ್ಲ, ಇವಾಗಲೇ ಟೆಕ್ಸ್ಟ್ ಮಾಡೋಣ, ಇವಾಗಲೇ ಕಾಲ್ ಮಾಡೋಣ, ಇವಾಗಲೇ ಹೊರಗೆ ಕರೆಯೋಣ, ಆ ಥರ ಏನು ಇಂಟೆನ್ಷನ್ ಇಲ್ಲ. ಬಟ್ ತುಂಬ ಸ್ಲೋ ಪರ್ಸನ್ ಇವರು, ತುಂಬ ಯೋಚನೆ ಮಾಡ್ತಾರೆ, ತುಂಬ ಥಿಂಕ್ ಮಾಡ್ತಾರೆ. ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಪಾಸಿಬಿಲಿಟಿ ಇದೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಏನು ಸ್ಟೆಪ್ ತಗೊಳ್ಳೋಣ, ನೆಕ್ಸ್ಟ್ ಹೆಂಗೆ ಕನೆಕ್ಟ್ ಆಗೋಣ, ಈ ಥರ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, ನಿಮ್ಮ ಲೈಫಲ್ಲಿ ಅವ್ರು ಏನು ತಗೋಬರ್ತಾರೆ, ಲೆಸನ್, ಬ್ಲೆಸ್ಸಿಂಗ್ಸ್ ಅಥವಾ ಚಾಲೆಂಜಸ್,
ನಿಮ್ಮ ಲೈಫಲ್ಲಿ ಯಾವ ರೀತಿಯಾಗಿ ಅವರು ಚೇಂಜಸ್ನ ತರ್ತಾರೆ ಅಂತ ನೋಡೋಣ. ಗ್ರೂಪ್ 1, ದೇರ್ ಈಸ್ ನಾಟ್ ಫಾರ್ ಯು. ಓಕೆ, and there is listen to your intuition, angel message. Okay, ಬ್ಯೂಟಿಫುಲ್, ಒಂಥರ ಕಾಂಪ್ಲಿಕೇಟೆಡ್ ಆ್ಯಂಡ್ ಕಾಂಪ್ಲೆಕ್ಸ್ ಮೆಸೇಜಸ್ ಬರ್ತಾ ಇದೆ ಇಲ್ಲಿ ಗ್ರೂಪ್ 1 ಅವ್ರಿಗೆ. ಒನ್ ಥಿಂಗ್ ಈಸ್ ಫಾರ್ ಶೋರ್, ಇವರು ನಿಮ್ಮ ಲೈಫಲ್ಲಿ ಬ್ಯೂಟಿಫುಲ್ ಲೆಸನ್ಸ್ನ ಕಲಿಸ್ಕೊಡ್ತಾರೆ. ಅಂದರೆ ಒನ್ ಮೇನ್ ಥಿಂಗ್ ಈಸ್ ಲೈಫಲ್ಲಿ ಏನು ಬೇಕು, ಏನು ಬೇಡ, ಯಾವ ಕನೆಕ್ಷನ್ ಬೇಕು, ಯಾವ ಕನೆಕ್ಷನ್ ಬೇಡ, ಅದನ್ನು ಫಿಲ್ಟರ್ ಮಾಡೋದಕ್ಕೆ, ಬೇಡದಿರೋದನ್ನ ಲೈಫಿಂದ ರಿಮೂವ್ ಮಾಡೋದಕ್ಕೆ, ಬೇಡದಿರೋ ಪೀಪಲ್ನ ಲೈಫಿಂದ ರಿಮೂವ್ ಮಾಡೋದಕ್ಕೆ, ಅದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಮೇ ಬಿ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಗ್ರೂಪ್ 1, ನೀವು ಯಾವ ಥರ ಅಂದರೆ ಯಾರಿಗೂ ಹರ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ನೀವು ಯಾರಿಗೂ ಯಾವ ಥರನೂ ಹರ್ಟ್ ಆಗಬಾರ್ದು. ಒಂದು ಮೆಸೇಜ್ ಮಾಡಬೇಕಾದ್ರೂ ನೀವು ತುಂಬ ಯೋಚನೆ ಮಾಡಿಬಿಟ್ಟು ಮೆಸೇಜ್ ಮಾಡ್ತೀರಾ, ಸೊ ದಟ್ ಆ ಪರ್ಸನ್ನಿಗೆ ಹರ್ಟ್ ಆಗಬಾರ್ದು. ಒಂದನ್ನ ರಿಜೆಕ್ಟ್ ಮಾಡ್ಬೇಕಾದ್ರೆ, ಒಂದು ಆಫರ್ನ ರಿಜೆಕ್ಟ್ ಮಾಡ್ಬೇಕಾದ್ರೆ ತುಂಬ ಯೋಚನೆ ಮಾಡಿಬಿಟ್ಟು ರಿಜೆಕ್ಟ್ ಮಾಡ್ತೀರಾ, ಸೊ ದಟ್ ಇನ್ನೊಬ್ರು ಪರ್ಸನಿಗೆ ಹರ್ಟ್ ಆಗಬಾರ್ದು ಅಂತ. ಮೇ ಬಿ ಅವ್ರು ನಿಮಗೆ ರಿಯಲೈಸ್ ಮಾಡ್ತಾರೆ ಲೈಫಲ್ಲಿ ಎಲ್ಲರೂ ಬರೋದು ಏನು, ಎಲ್ಲರೂ ನಿಮ್ಮ ಲೈಫಲ್ಲಿ ಲೈಫ್ ಲಾಂಗ್ ಆಗಿ ಇರಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಬಂದಿರಲ್ಲ. ಎಲ್ಲರಿಗೂ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕಂತ ಇಲ್ಲ. ಆ್ಯಂಡ್ ಇಲ್ಲಿ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನೀವು ಏನು ಗ್ರೂಪ್ 1 ನೋಡ್ತಾ ಇದ್ದೀರಾ, ಏನಾದ್ರು ಲೈಫಲ್ಲಿ ಮೇಜರ್ ಡಿಸಿಷನ್ ಮಾಡ್ಬೇಕಾದ್ರೆ ಇನ್ನೊಬ್ರನ್ನ ಕೇಳೋದು, ಇನ್ನೊಬ್ರು ಐಡಿಯಾಸ್ ಕೇಳೋದು, ಇನ್ನೊಬ್ರನ್ನ ಸಲಹೆ ಕೇಳೋದು, ಕೇಳಿ ಇಂಪಾರ್ಟೆಂಟೆ. ಬಟ್ ಎಲ್ಲದನ್ನೂ ಕೇಳಿಬಿಟ್ಟು ಡಿಸೈಡ್ ಮಾಡಬೇಕು ಅನ್ನೋದಿಲ್ಲ. ಒಂದೊಂದ್ಸತಿ ಲೈಫಲ್ಲಿ ನಿಮ್ಮದೇ ಆದಂಥ ಡಿಸಿಷನ್ಸ್ ನೀವು ತಗೋಬೇಕು ಅನ್ನೋದನ್ನು ಅವ್ರು ನಿಮಗೆ ಕಲಿಸ್ಕೊಡ್ತಾರೆ. ನೀವು ಯಾವಾಗಲೂ ನಿಮ್ಮ ಗಟ್ ಫೀಲಿಂಗ್ಸ್, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ, ಆ ಮಾತನ್ನ ಕೇಳಿ ಅನ್ನೋ ಒಂದು ಲೆಸನ್ನ ಕಲಿಸ್ಕೊಡ್ತಾರೆ. ಆ್ಯಂಡ್ ಇಲ್ಲಿ ಈ ಮೆಸೇಜ್ ನೋಡ್ಬೋದು, ನಾಟ್ ಫಾರ್ ಯು ಮೆಸೇಜ್. ಅಂದರೆ ಯಾವ್ದು ನಿಮಗೆ ಬೇಕು, ಯಾರು ನಿಮಗೆ ಬೇಕು, ಯಾವ ಒಂದು ಕನೆಕ್ಷನ್ ಬೇಕು ಅದನ್ನ ಮಾತ್ರ ಇಟ್ಕೊಳ್ಳಿ. ಅದನ್ನ ಬಿಟ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡೋದು, ಎಲ್ಲರಿಗೂ ಗೈಡೆನ್ಸ್ ಕೊಡೋದು, ಎಲ್ಲರಿಗೂ ಬೇಕಾದ ಕಷ್ಟದಲ್ಲಿ ಬೇಕಾದಾಗ ನೀವಿರ್ತೀರ, ಬಟ್ ನಿಮಗೆ ಬೇಕಾದ ಕೆಲವೊಬ್ಬೊಬ್ರು ಇರಲ್ಲ. ಬಟ್ ನೀವು ಸ್ಟಿಲ್ ಯಾರು ಇರ್ತಾರೋ ಇಲ್ವೋ ಬಂದವ್ರಿಗೆಲ್ಲ ನಿಮ್ಮ ಕೈಲಾದ ಸಹಾಯ ನೀವು ಮಾಡಿಕೊಡ್ತೀರ. ಬಟ್ ಅವ್ರು ನಿಮಗೆ ರಿಯಲೈಸ್ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನೀವು ಬೌಂಡ್ರೀಸ್ ಹಾಕಬೇಕು, ಯಾವ ಕನೆಕ್ಷನ್ನ ಉಳಿಸ್ಕೋಬೇಕು, ಯಾವುದನ್ನು ಬೇಡ. ಮೇ ಬಿ ನಿಮಗೆ ಲೈಫಲ್ಲಿ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡೋದಕ್ಕೆ, ಅಂದರೆ ಡಿವೈಡ್ ಮಾಡ್ಕೊಳ್ಳೋದಕ್ಕೆ, ಲೈಫ್ನ ಸಿಂಪಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ ಮೇಯ್ನಾಗಿ. ಮೇ ಬಿ ತುಂಬ ಜನ ಇಲ್ಲಿ ಏನು ನೋಡ್ತಾ ಇದ್ದೀರಾ ಗ್ರೂಪ್ 1, ನಿಮಗೆ ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡೋಷ್ಟೊತ್ತಿಗೆ ಅಥವಾ ಒಂದು ಫ್ರೆಂಡ್ಶಿಪ್ನ ಚೂಸ್ ಮಾಡೋಷ್ಟೊತ್ತಿಗೆ ಯಾವ್ದು ಬೇಕು ಬೇಡ ಅದು ನಿಮಗೆ ಈಸಿಯಾಗಿ ಗೊತ್ತಾಗಲ್ಲ. ಬೇಗ ನಂಬಿಡ್ತೀರ ಜನರು ಏನು ಬಂದು ಹೇಳಿಬಿಟ್ರು ಅದನ್ನ ನಂಬಿಡ್ತೀರ. ಮೇ ಬಿ ಅವ್ರು ನಿಮಗೆ ಬಂದು ರಿಯಲೈಸ್ ಮಾಡಿಸ್ತಾರೆ. ಆ್ಯಸ್ ಅ ಬೆಸ್ಟ್ ಫ್ರೆಂಡ್ ಥರ ಯಾವಾಗಲೂ ನಿಮ್ಮ ಲೈಫಲ್ಲಿ ಒಳ್ಳೇದನ್ನು ಬಯಸ್ತಾರೆ. ನೀವು ಒಳ್ಳೇದನ್ನು ಹೆಂಗೆ ಚೂಸ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತಾರೆ. ಮೇಯ್ನಾಗಿ ರೆಡ್ ಫ್ಲ್ಯಾಗ್ಸ್ ಅಂದರೆ ಏನು, ಯಾರನ್ನ ಅವಾಯ್ಡ್ ಮಾಡಬೇಕು, ಯಾವ ಕನೆಕ್ಷನ್ನ ಅವಾಯ್ಡ್ ಮಾಡಬೇಕು, ಲೈಫಲ್ಲಿ ಯಾವ ಒಂದು ಆಪ್ಷನ್ನ ಚೂಸ್ ಮಾಡಿದ್ರೆ ಒಳ್ಳೇದಾಗತ್ತೆ. ಸೊ ಒನ್ ಮೋರ್ ಥಿಂಗ್ ಈಸ್, ಎಲ್ಲೋ ಒಂದು ಕಡೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಪಾಸ್ಟಲ್ಲಾದ ಕೆಲವೊಂದೊಂದು ಸ್ಯಾಡ್ ಮೆಮೊರೀಸು, ಪಾಸ್ಟಲ್ಲಾದ ಕೆಲವೊಂದೊಂದು ನೋವುಗಳು, ಅದನ್ನು ಮರೆತು ಹೆಂಗೆ ಮುಂದೆ ಮೂವ್ ಆನ್ ಆಗೋದು ಅನ್ನೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ ಮೇಯ್ನಾಗಿ ಅಂತ ನೋಡ್ತಾ ಇದ್ದೀನಿ. ಸೊ ಒನ್ ಮೋರ್ ಥಿಂಗ್, ತುಂಬ ಜನಕ್ಕೆ ನಾನು ಅವಾಗ ಮೆನ್ಷನ್ ಮಾಡಿದೆ, ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಿರ್ಬೋದು ಅಂತ. ಸೊ ಅಗೇನ್ ತುಂಬ ಜನಕ್ಕೆ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಪಾಸಿಬಿಲಿಟಿ ಇದೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಮುಂಚೆ ಏನು ವರ್ಕೌಟ್ ಆಗಲಿಲ್ಲ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂದರೆ ಅವ್ರ ತಪ್ಪು ಅವ್ರಿಗೆ ಅರಿವಾಗಿದೆ, ಮತ್ತೆ ಮುಂಚಿನ ಥರನೇ ಇಲ್ಲ, ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಬೆಟರ್ ವೇಯಲ್ಲಿ ಇರೋಣ ಅನ್ನೋ ಒಂದು ಥಾಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋಣ, ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತೀರಾ ಅಂತ, ನಿಮ್ಮ ರಿಯಾಕ್ಷನ್ ಏನು, ನಿಮ್ಮ ಎಮೋಷನ್ಸ್ ಏನು ಅಂತ. ಗ್ರೂಪ್ 1, there is message, ಏನಿದು, I need to hold back my true feelings for you. I don't know why, but
ಗ್ರೂಪ್ 1 ನೀವು ಅಷ್ಟು ಕಂಫರ್ಟ್ ಆಗಿಲ್ಲ ಇವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ, ಇವ್ರ ಜೊತೆ ಜಾಸ್ತಿ ಓವರ್ ಆಗಿ ಕನೆಕ್ಟ್ ಆಗೋದಕ್ಕೆ ನೀವು ಅಷ್ಟು ಕಂಫರ್ಟ್ ಫೀಲ್ ಮಾಡ್ತಾ ಇಲ್ಲ. ಮುಂಚೆನೇ ಹೇಳ್ದಂಗೆ ನಿಮ್ಮ ಎಕ್ಸ್ ಪಾರ್ಟ್ನರ್ ವಾಪಸ್ ಬರ್ತಿರೋ ಪಾಸಿಬಿಲಿಟಿ ಇದೆ. ಅಗೇನ್ ನಿಮಗೆ ಅವ್ರನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ಅವ್ರನ್ನ ಮತ್ತೆ ಲೈಫಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ತರ ಪಾಸಿಬಿಲಿಟೀಸ್, ಈ ತರ ಸಿಚುವೇಶನ್ಸ್ ಆಗ್ತಾ ಇದೆ. ದೇರ್ ಇಸ್ 10 ಆಫ್ ವಾಂಡ್ಸ್. 10 ಆಫ್ ವಾಂಡ್ಸ್ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳುತ್ತೆ. 10 ಆಫ್ ವಾಂಡ್ಸ್ ಅಂದ್ರೆ ಒಂಥರ ಎನರ್ಜಿ ವೇಸ್ಟ್ ಆಗೋದು, ಬರ್ಡನ್ ತಗೊಳ್ಳೋದು, ರಿಸ್ಕ್ ತಗೊಳ್ಳೋದು, ಲೈಫಲ್ಲಿ ಜಾಸ್ತಿ ಬರ್ಡನ್ ತಗೊಳ್ಳೋದು. ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಈ ಪರ್ಸನ್ ವಾಪಸ್ ಬರ್ತಿರೋದು ಬೇಜಾರ್ ಅನ್ನೋದ್ಕಿಂತ ನೀವು ರೆಡಿ ಇಲ್ಲ, ಆ ಎಮೋಷನ್ಸ್ನ ಪ್ರೊಸೆಸ್ ಮಾಡೋದಕ್ಕೆ ರೆಡಿ ಇಲ್ಲ. ಆ ಮೆಸೇಜ್ನ ನೋಡ್ಬೋದು. ಈ ಮೆಸೇಜ್ ಏನ್ ಹೇಳುತ್ತೆ ಅಂದ್ರೆ, ಫೀಲಿಂಗ್ಸ್ ಇದ್ರೂನು ಅದನ್ನ ಹೋಲ್ಡ್ ಮಾಡ್ಕೊತಾ ಇದ್ದೀರಾ, ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಈ ಪರ್ಸನ್ಗೆ. ಬಿಕಾಸ್ ನಿಮಗೆ ಒಂಥರ ಭಯ ಇದೆ, ಮತ್ತೆ ಈ ಪರ್ಸನ್ ಬಂದ್ರೆ ನನಗೆ ಬರ್ಡನ್ ತರ ಆಗ್ಬೋದೇನೋ, ಮತ್ತೆ ನನ್ನ ಲೈಫಲ್ಲಿ ಸುಮ್ಮನೆ ರಿಸ್ಕು, ಸುಮ್ಮನೆ ರೆಸ್ಪಾನ್ಸಿಬಿಲಿಟೀಸು ತಗೋಬೇಕಾಗಿ ಬರ್ಬೋದೇನೋ. ಮೇ ಬಿ ನೀವಿಬ್ರು ಮುಂಚೆ ರಿಲೇಶನ್ಶಿಪ್ ಅಥವಾ ಏನೋ ಒಂದು ಕನೆಕ್ಷನ್ ಅಲ್ಲಿ ಇದ್ದಾಗ ಮೇ ಬಿ ನೀವು ತುಂಬಾ ಟ್ರೈ ಮಾಡ್ತಾ ಇದ್ರಿ ಈ ಪರ್ಸನ್ ಸೇವ್ ಮಾಡ್ಕೊಳ್ಳೋದಕ್ಕೆ, ಈ ಕನೆಕ್ಷನ್ ಸೇವ್ ಮಾಡ್ಕೊಳ್ಳೋದಕ್ಕೆ, ಈ ಒಂದು ರಿಲೇಶನ್ಶಿಪ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ. ಬಟ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ ನಿಮ್ ಕಡೆಯಿಂದ ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ರಿ, ಆ ಕಡೆಯಿಂದ ಅವ್ರು ಜಾಸ್ತಿ ಎಫರ್ಟ್ ಹಾಕ್ತಾ ಇರ್ಲಿಲ್ಲ. ಮೇ ಬಿ ಇದನ್ನೆಲ್ಲ ನೀವು ರಿಯಲೈಸ್ ಮಾಡ್ಕೊತಾ ಇದ್ದೀರಾ ಇವಾಗ. ಮತ್ತೆ ನಾನು ಇವ್ರನ್ನ ಲೈಫಲ್ಲಿ ಬಿಟ್ಕೊಂಡ್ರೆ, ಮತ್ತೆ ಇವ್ರಿಗೆ ನಾನು ಎಂಟ್ರಿ ಆಗೋದಕ್ಕೆ ಬಿಟ್ರೆ ಎಲ್ಲ ಒಂದ್ ಕಡೆ ಅವರು ನಿಮ್ಮ ಎನರ್ಜಿ, ನಿಮ್ಮ ಎಫರ್ಟ್ನ ಮತ್ತೆ ವೇಸ್ಟ್ ಮಾಡ್ಬಿಡ್ತಾರ, ಮತ್ತೆ ನಿಮಗೆ ವ್ಯಾಲ್ಯೂ ಕೊಡ್ದಾನೆ ಇರ್ತಾರ ಅನ್ನೋ ಒಂದು ಭಯ ಇದೆ ನಿಮಗೆ. ಮೇನ್ ಆಗಿ ತುಂಬಾ ಜನಕ್ಕೆ ನಾನು ಹೆವಿ ಸ್ಟ್ರಾಂಗ್ ಆಗಿ ನೋಡ್ತಾ ಇರೋದು ನಿಮ್ಮ ಎಕ್ಸ್ ಪಾರ್ಟ್ನರ್ ವಾಪಸ್ ಬರ್ತಾ ಇರೋದು. ತುಂಬಾ ಚೇಂಜಸ್ ಮಾಡ್ಕೊಂಡು ಬರ್ತಾ ಇದಾರೆ ಇವರು. ಡೆಫಿನೆಟ್ಲಿ ವಾಪಸ್ ಬರ್ತಾ ಇದಾರೆ ಅಂದ್ರೆ ಇವಾಗ ಮತ್ತೆ ನಿಮಗೆ ಮತ್ತೆ ಸ್ಟ್ರೆಸ್ ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರಿಗೆ ರಿಯಲೈಸ್ ಆಗಿದೆ ಅಂದ್ರೆ ಅವರು ಏನು ಎಫರ್ಟ್ ಹಾಕ್ತಾ ಇರ್ಲಿಲ್ಲ, ನಿಮ್ ಕಡೆಯಿಂದ 100% ಎಫರ್ಟ್ ಇತ್ತು, ಸುಮ್ನೆ ಕೂತ್ಕೊಂತ ಇದ್ರು. ಬಟ್ ಇವಾಗ ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದಾರೆ, ಎಫರ್ಟ್ ಹಾಕೋದಕ್ಕೂ ರೆಡಿಯಾಗಿ ಬರ್ತಾ ಇರೋದು. ಅವರು ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದಾರೆ, ಅವರ ಪರ್ಸನಾಲಿಟಿಲಿ ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್, ಐ ಡೆಫಿನೆಟ್ಲಿ ಫೀಲ್ ಯಾರು ನಿಮ್ ಲೈಫಲ್ಲಿ ಇವಾಗ ವಾಪಸ್ ಬರ್ತಾ ಇದ್ದಾರೆ, ನಿಮ್ಮಿಬ್ರು ಮಧ್ಯ ಒಂದು ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ. ಅಂದ್ರೆ ಕಾರ್ಮಿಕ್ ಬಾಂಡಿಂಗ್ ಅಂತಾರಲ್ವಾ, ಅಷ್ಟು ನೆಗೆಟಿವ್ ಅಲ್ಲ, ಬಟ್ ಇನ್ನು ನೀವು ಅನ್ಫಿನಿಶ್ಡ್ ಬಿಸ್ನೆಸ್ ಏನೋ ಇದೆ ಈ ಪರ್ಸನ್ ಜೊತೆ. ಐ ನೋ ತುಂಬಾ ಜನಕ್ಕೆ ಒಂದು ರಾಂಗ್ ಟೈಮಲ್ಲಿ ಈ ಪರ್ಸನ್ ಎಂಟರ್ ಆಗ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಒಂದಷ್ಟು ಈವೆಂಟ್ಸ್ ಆಗ್ತಾ ಇದೆ. ಈ ಟೈಮಲ್ಲಿ ಈ ಪರ್ಸನ್ ಬರ್ತಾ ಇದ್ದಾರೆ, ಬಟ್ ಯು ಕಾಂಟ್ ಅವಾಯ್ಡ್ ದೆಮ್, ಬರ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನಿಮಗೆ ಪೊಟೆನ್ಷಿಯಲ್ ಔಟ್ಕಮ್ ಈ ಕನೆಕ್ಷನ್ ಗ್ರೋ ಆಗುತ್ತಾ, ಫೇಡ್ ಆಗುತ್ತಾ, ಕಳ್ದೋಗುತ್ತಾ, ಏನಾಗುತ್ತೆ? ಲೆಟ್ಸ್ ಸಿ. ದೇರ್ ಈಸ್ ಪರ್ಸಿವರೆನ್ಸ್. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್ ಗೈಸ್, ಈ ಪರ್ಸನ್ ನೀವು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ನೀವು ರೆಡಿಯಾಗಿರಿ ಸ್ಟ್ರೆಸ್ ತಗೊಳ್ಳೋದಕ್ಕೆ, ಎಕ್ಸ್ಟ್ರಾ ಎನರ್ಜಿ ಎಫರ್ಟ್ ಹಾಕೋದಕ್ಕೆ. ಹಂಗಂತ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಅಲ್ಲ. ಪರ್ಸಿವರೆನ್ಸ್ ಅಂದ್ರೆ ಏನ್ ಗೊತ್ತಾ, ತುಂಬಾ ನಿಮ್ಮ ಟೈಮ್ ಟೆಸ್ಟ್ ಮಾಡುತ್ತೆ, ನಿಮ್ಮ ಎನರ್ಜಿನ ಟೆಸ್ಟ್ ಮಾಡುತ್ತೆ, ನಿಮ್ಮ ಪೇಷನ್ಸ್ ಲೆವೆಲ್ನ ಟೆಸ್ಟ್ ಮಾಡುತ್ತೆ. ನೀವು ಎಷ್ಟು ಮಟ್ಟಿಗೆ ಶ್ರಮ ಆಗ್ತಾ ಇದ್ದೀರಾ ಎಲ್ಲಾದು ಟೆಸ್ಟ್ ಮಾಡುತ್ತೆ. ನೀವು 100% ಕೊಡೋದಕ್ಕೆ ರೆಡಿ ಆಗಿದ್ರೆ ಮಾತ್ರ ಈ ಒಂದು ರಿಲೇಶನ್ಶಿಪ್ ವರ್ಕ್ ಆಗುತ್ತೆ. ಇಲ್ಲಿ ಒಬ್ಬರೇ ವರ್ಕ್ ಮಾಡೋದು, ಇನ್ನೊಬ್ರು ಆರಾಮಾಗಿ ಕುತ್ಕೊಳ್ಳೋದು, ಆ ಥರ ಎಲ್ಲ ಮಾಡಿದ್ರೆ ಈ ರಿಲೇಶನ್ಶಿಪ್ ಆಗಲಿ, ಈ ಕನೆಕ್ಷನ್ ಆಗಲಿ ವರ್ಕೌಟ್ ಆಗಲ್ಲ. ಓಕೆ, ಒನ್ ಥಿಂಗ್ ಈಸ್ ಫಾರ್ ಶೋರ್, ಅಂದ್ರೆ ಈ ಯಾವ ಕನೆಕ್ಷನ್, ಯಾವ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾ ಇದ್ದಾರೆ, ಮೇ ಬಿ ಅಷ್ಟು ಈಸಿಯಾಗಿ ಈ ರಿಲೇಶನ್ಶಿಪ್ ಮೂವ್ ಆಗಲ್ಲ, ಅಷ್ಟು ಬೇಗ ರಿಲೇಶನ್ಶಿಪ್ ಮೂವ್ ಆಗಲ್ಲ. ಬಿಕಾಸ್ ಎಫರ್ಟು, ಪೇಷನ್ಸು ಎಲ್ಲ ಮ್ಯಾಟರ್ ಆಗುತ್ತೆ. ಮುಂಚೆನೇ ಹೇಳಿದಾಗೆ ತುಂಬ ಸ್ಲೋ ಗ್ರೋತ್ ಇರುತ್ತೆ. ಇಟ್ಸ್ ಮೋರ್ ಲೈಕ್, ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಎಕ್ಸ್ ಪಾರ್ಟ್ನರ್ ವಾಪಸ್ ಬರ್ತಾ ಇದ್ರೆ ಆಲ್ರೆಡಿ ಗೊತ್ತು ನೀವು ಅವ್ರನ್ನ ಬಿಟ್ಟು ಹೋದ್ರು, ಟ್ರಸ್ಟ್ ಇಶ್ಯೂಸ್ ಇದೆ, ಅವಾಗ ವರ್ಕ್ ಆಗಲಿಲ್ಲ, ಇವಾಗ ಆಗುತ್ತೋ ಇಲ್ವೋ ಅನ್ನೋ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಮೇ ಬಿ ಅದೊಂದು ಕಾರಣಕ್ಕೆ ತುಂಬ ಸ್ಲೋ ಆಗಿ ಕನೆಕ್ಷನ್ ಮೂವ್ ಆಗ್ಬೋದು. ಆನ್ ಆ್ಯಂಡ್ ಆಫ್ ಥರ ಇರೋ ಪಾಸಿಬಿಲಿಟೀಸು ಇದೆ. ಓಕೆ, ಲೆಟ್ ಸಿ ಅಡ್ವೈಸ್ ನಿಮಗೆ ಈ ಒಂದು ಕನೆಕ್ಷನ್ ಬಗ್ಗೆ. ದೇರ್ ಈಸ್ 3 ಆಫ್ ಕಪ್ಸ್. ಸೊ ಮೇನಾಗಿ 3 ಆಫ್ ಕಪ್ಸ್ ಏನು ಹೇಳುತ್ತೆ, ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳುತ್ತೆ. ಟ್ರೆಡಿಷನಲ್ ಟ್ಯಾರೋ ಡೆಕ್ಕಲ್ಲಿ ನೋಡಿದ್ರೆ ಒಂದು 3 ಜನ ಫ್ರೆಂಡ್ಸ್ ಆರಾಮಾಗಿ ಪಾರ್ಟಿ ಮಾಡ್ತಾ ಇರೋದು. ಮೇ ಬಿ ಫಸ್ಟು ಈ ಪರ್ಸನ್ ನೀವು ಫ್ರೆಂಡ್ಲಿಯಾಗಿ ಆಕ್ಸೆಪ್ಟ್ ಮಾಡಿ ಯಾರೇ ಒಬ್ರು ಬರ್ತಿರೋರಾದ್ರೂ, ನಿಮ್ಗಿಂತ ದೊಡ್ಡವರು ಅಥವಾ ನಿಮ್ಮ ಎಕ್ಸ್ ಪಾರ್ಟ್ನರು
ಒಂದು ರೆಪ್ಯೂಟೆಡ್ ಪರ್ಸನ್ನೇ ಬರ್ತಾ ಇರೋರಾದ್ರೂ ಅವ್ರು ಬಂದ್ರು ಅಂತ ತಲೆ ಮೇಲೆ ಕೂರಿಸ್ಕೋಬೇಡಿ. ತುಂಬ ಲೈಟಾಗಿ ಕನೆಕ್ಟ್ ಆಗಿ ಫಸ್ಟ್ ಅವರು ಫ್ರೆಂಡ್ಲಿ ವೇಯಲ್ಲಿ ಕನೆಕ್ಟ್ ಆಗ್ತಾರಾ ಇಲ್ವಾ ಅದು ಮ್ಯಾಟರ್ ಆಗುತ್ತೆ. ಆ್ಯಂಡ್ ಮುಂಚೆನೇ ಒಂದು ಕಮಿಟ್ಮೆಂಟ್ ಅನ್ನೋದನ್ನ ಕೊಡಬೇಡಿ. ಐ ಫೀಲ್ ತುಂಬ ಜನಕ್ಕೆ 3 ಆಫ್ ಕಪ್ಸ್ ಅಂದರೆ ಒಂದು ರೀಕಾನ್ಸಿಲಿಯೇಷನ್ ಬಗ್ಗೆನೂ ಹೇಳುತ್ತೆ. ಸೊ ಪಾಸಿಬಿಲಿಟಿ ಇದೆ ನಿಮ್ಮ ಎಕ್ಸ್ ಪಾರ್ಟ್ನರ್ ವಾಪಸ್ ಬರೋದು. ತುಂಬ ಜನ ನೀವು ಆಲ್ರೆಡಿ ಮೂವ್ ಆನ್ ಆಗಿರ, ನಿಮ್ಮ ಲೈಫಲ್ಲೂ ಒಂದು ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ, ನೀವು ನಿಮ್ಮ ಲೈಫಲ್ಲೂ ನೀವು ಒಬ್ರನ್ನ ತುಂಬ ಕೇರ್ ಮಾಡ್ತೀರಾ. ಬಟ್ ನೀವು ಡೀಲ್ ಮಾಡಬೇಕಾಗತ್ತೆ ಇಬ್ರ ಜೊತೆ ನಿಯರ್ ಫ್ಯೂಚರಲ್ಲಿ. ಗ್ರೂಪ್ 1 ಅವ್ರಿಗೆ ಟ್ರಯಾಂಗಲ್ ಲವ್ ಸ್ಟೋರಿ ಆಗೋ ಪಾಸಿಬಿಲಿಟೀಸ್ ಇದೆ, ಅಥವಾ ಟ್ರಯಾಂಗಲ್ ಫ್ರೆಂಡ್ಶಿಪ್ ಸ್ಟೋರಿ ಆಗೋ ಪಾಸಿಬಿಲಿಟೀಸು ಇದೆ. ನೀವು ಎಷ್ಟೇ ಓಡೋದ್ರೆ ಇವ್ರು ಮತ್ತೆ ಮತ್ತೆ ನಿಮ್ಮ ಹತ್ರ ರಿಪೀಟೆಡ್ ಆಗಿ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ಗೈಸ್, ಒನ್ ಥಿಂಗ್ ಇಸ್ ಫಾರ್ ಶೋರ್, ಏನೇ ರಿಲೇಶನ್ಶಿಪ್ ಆಗಲಿ, ಯಾರೇ ಬರ್ತಿರೋರಾಗಲಿ, ಮೇಕ್ ಶೋರ್ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು, ಬರ್ಡನ್ ತಗೊಳ್ಳೋದು, ಇನ್ನೊಬ್ರು ಆರಾಮಾಗಿ ಕೂತ್ಕೊಳ್ಳೋದು, ಆ ಥರ ಎನರ್ಜಿನ ಎಂಕರೇಜ್ ಮಾಡಬೇಡಿ. ನಿಮ್ಮ ಪ್ರಯಾರಿಟಿ ಮ್ಯಾಟರ್ ಆಗುತ್ತೆ, ನಿಮ್ಮ ಓನ್ ಹ್ಯಾಪಿನೆಸ್ ಮ್ಯಾಟರ್ ಆಗುತ್ತೆ. ಇಫ್ ಪಾಸಿಬಲ್ ಜಾಸ್ತಿ ಫ್ರೆಂಡ್ಶಿಪ್ ವೇಯಲ್ಲಿ ಇಟ್ಕೊಳ್ಳಿ. ಯಾರನ್ನಾದ್ರೂ ಕಮಿಟ್ಮೆಂಟ್ ಕೊಡಬೇಡಿ ಈ ಒಂದು ಅಟ್ಲೀಸ್ಟ್ ಅನದರ್ 3-4 months ಯಾರಿಗೂ. ಕಮಿಟ್ಮೆಂಟಿಗೆ ಇವಾಗಲೇ ಜಂಪ್ ಆಗಬೇಡಿ. ಓಕೆ, ಇಟ್ಸ್ ಅ ಮೇಜರ್ ಅಡ್ವೈಸ್ ನಿಮಗೆ. ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಇರೋ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು ಅಂತ ಹೇಳ್ತಾ ಗೈಸ್, ಇಟ್ ವಾಸ್ ಅ ಲಾಂಗ್ ವಿಡಿಯೋ. ಹೇಳಿ ಏನಿಸ್ತು ಅಂತ. ಆ್ಯಂಡ್ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ಯಾವ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಂತ, ಅವರ ಪರ್ಸ್ನಾಲಿಟಿ ಹೆಂಗಿರುತ್ತೆ, ಅವರ ಎನರ್ಜಿ ಹೆಂಗಿರುತ್ತೆ, ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಇಂಟೆನ್ಷನ್ ಏನು, ನಿಮ್ಮ ಲೈಫಲ್ಲಿ ಏನು ಯಾವ ಚೇಂಜಸ್ನ ತೊಗೊಬರ್ತಾರೆ ಇವರು, ನೀವು ಯಾವ ಥರ ಫೀಲ್ ಮಾಡ್ತೀರಾ, ಪೊಟೆನ್ಷಿಯಲ್ ಔಟ್ಕಮ್ ಏನು, ಎಲ್ಲದನ್ನು ನಾವು ಡಿಸ್ಕಸ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಲೆಟ್ ಸಿ ಗ್ರೂಪ್ 2 ನಿಮಗೆ ಏನೆಲ್ಲ ಮೆಸೇಜಸ್ ಇದೆ. ಫಸ್ಟಿಗೆ ಬಂದ್ಬಿಟ್ಟು ಈ ಪರ್ಸನ್ ಎನರ್ಜಿ ಅಂದರೆ ಇವರ ಪರ್ಸ್ನಾಲಿಟಿ ಟ್ರಯಡ್ಸ್ ಬಗ್ಗೆ ನೋಡೋಣ. ದೇರ್ ಈಸ್ 9 of Wands. ಓಕೆ, ವಿತ್ ಮೆಸೇಜ್ ಟಾಕಿಂಗ್ ಶೀಟ್. ಓಕೆ, ಟಾಕಿಂಗ್ ಅಂತ ಅಂದ್ಕೂಡಲೇ ನನಗೆ ಮಿಥುನ ರಾಶಿ ಎದ್ದು ಕಾಣುತ್ತೆ. ಸೊ ಪಾಸಿಬಿಲಿಟಿ ಇದೆ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಮಿಥುನ ರಾಶಿ ಆಗಿರೋದು. 9 of Wands ಬಂತು ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ಇವರ ಒಂದು ಲೈಫ್ ಜರ್ನಿ ಅಷ್ಟು ಈಸಿಯಾಗಿರಲಿಲ್ಲ. ಒಂದಷ್ಟು ಚಾಲೆಂಜಸ್ನ ನೋಡಿ ಬಂದರು, ಒಂದಷ್ಟು ಸ್ಟ್ರಗಲ್ಸ್ನ ನೋಡಿ ಬಂದರು ಲೈಫಲ್ಲಿ. ಮೇ ಬಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಅಂದರೆ ಈ ಪರ್ಸನ್ ಏನೆಲ್ಲ ಇಲ್ಲಿವರೆಗೂ ಮಾಡ್ಕೊ ಬಂದ್ರಲ್ವಾ, ಅದು ಅಷ್ಟು ಈಸಿಯಾಗಿರಲಿಲ್ಲ ಇವರಿಗೆ. ತುಂಬ ಸ್ಟ್ರಗಲ್ಸ್ನ ನೋಡಿದ್ರು, ತುಂಬ ಸತಿ ಫೇಲ್ಯೂರ್ ಆದರು, ತುಂಬ ಜನ ಇವರಿಗೆ ಹರ್ಟ್ ಮಾಡಿದ್ರು, ಇವರ ಪರ್ಸ್ನಾಲಿಟಿ ಬಗ್ಗೆ ಹರ್ಟ್ ಮಾಡಿದ್ದಾರೆ. ತುಂಬ ಜನ ಫ್ರೆಂಡ್ಶಿಪ್ಪಲ್ಲಿ ಇವರಿಗೆ ಮೋಸ ಮಾಡಿರೋ ಪಾಸಿಬಿಲಿಟೀಸು ಇದೆ. ಇವರ ಒಂದು ಜರ್ನಿ, ಲೈಫ್ ಜರ್ನಿ ಅಷ್ಟು ಈಸಿಯಾಗಿಲ್ಲ. ಇವಾಗ ನಾವು ಕೆಲವೊಂದೊಂದು ಆ್ಯಕ್ಟರ್ಸ್ಗಳದ್ದು ಎಕ್ಸಾಂಪಲ್ ತೊಗೊಂಡ್ರೆ, ಇವಾಗಿನ ರೀಸೆಂಟ್ ಆ್ಯಕ್ಟರ್ಸ್ ಅಲ್ಲ, ಲೈಕ್ ಓಲ್ಡ್ ಆ್ಯಕ್ಟರ್ಸ್, ಅವ್ರೊಂದು ಸ್ಟ್ರಗಲ್, ಆಪರ್ಚುನಿಟೀಸ್ ಸಿಗ್ತಾ ಇರಲಿಲ್ಲ, ದುಡ್ಡು ಇರ್ತಾ ಇರಲಿಲ್ಲ, ಕಷ್ಟದಿಂದ ಮೇಲ್ ಬಂದು ಇವಾಗೇನೋ ಒಂದು ಅಚೀವ್ ಮಾಡಿರೋದು. ಈ ಥರ ಇವರ ಲೈಫ್ ಜರ್ನಿ ಈ ಥರ ಇದೆ. ಓಕೆ, ಇವರ ಪರ್ಸ್ನಾಲಿಟಿ ಈ ಥರ ಇದೆ. ಅಂದರೆ ಇವರಿಗೆ ಕಷ್ಟ ಏನು ಅಂತ ಗೊತ್ತು. ಆ್ಯಂಡ್ ಮೋರ್ ಓವರ್ ದುಡ್ಡಿಂದು ವ್ಯಾಲ್ಯೂ ಗೊತ್ತಿದೆ. 1 ರೂಪಿ ಎಷ್ಟು ವ್ಯಾಲ್ಯೂ ಲೈಫಲ್ಲಿ ಮ್ಯಾಟರ್ ಆಗುತ್ತೆ ಎಷ್ಟು ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ. ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂ ಗೊತ್ತು. ರಿಲೇಷನ್ಶಿಪ್ ವ್ಯಾಲ್ಯೂ ಗೊತ್ತು ಇವರಿಗೆ, ಊಟದ ವ್ಯಾಲ್ಯೂ ಗೊತ್ತು. ಎಲ್ಲಿ ಹೋದರೂ ಎಷ್ಟು ಬೇಕು ಅಷ್ಟೇ ಸ್ಪೆಂಡ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಲ್ಲ. ಆ್ಯಂಡ್ ಕನೆಕ್ಷನ್ಸ್ಗೂ ವ್ಯಾಲ್ಯೂ ಕೊಡ್ತಾರೆ. ಓಕೆ, ಇನ್ ಕೇಸ್ ನೀವು ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಇದು ನಿಮ್ಮ ಫ್ರೆಂಡ್ ಯಾರು ಗೊತ್ತಿರೋರ ಬಗ್ಗೆನೇ ರಿಲೇಟ್ ಆಗ್ತಾ ಇದೆ, ಅವ್ರ ಜೊತೆ ನೀವು ಜಗಳ ಆಡಿದ್ದೀರಾ ಅಂದರೆ ಪಾಸಿಬಿಲಿಟಿ ಇದೆ ಅವರಿಗೆ ಇನ್ನೂ ಈ ಒಂದು ರಿಲೇಷನ್ಶಿಪ್ದು ವ್ಯಾಲ್ಯೂ ಗೊತ್ತಿದೆ. ಮೇ ಬಿ ಅದೊಂದು ರೀಸನ್ನಿಗೆ ನಿಮ್ಮ ಜೊತೆ ಮತ್ತೆ ರೀಕನೆಕ್ಟ್ ಆಗೋದಕ್ಕೆ, ಮತ್ತೆ ಸರಿ ಮಾಡ್ಕೊಳ್ಳೋದಕ್ಕೆ ಕನೆಕ್ಷನ್ನ
ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಜೊತೆ ವಾಪಸ್ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಇಲ್ಲಿ ಟಾಕಿಂಗ್ ಶಿಟ್ ಮೆಸೇಜ್ ನೋಡಿದ್ರೆ ಅಂದರೆ ಇವ್ರು ಹೆಂಗೆ ಅಂತಂದರೆ ಇವರ ಗ್ರೂಪ್ ಆಫ್ ಪೀಪಲ್, ಇವರ ಕ್ಲೋಸ್ ಫ್ರೆಂಡ್ಸ್ ಜೊತೆ ಮಾತ್ರ ಇವರು ಒಟ 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 ಅಂತ ಮಾತಾಡ್ತಾರೆ ಬಿಟ್ಟರೆ ಯಾರೋ ಒಂದು ಹೊಸ ಪರ್ಸನ್ ಕನೆಕ್ಟ್ ಆಗ್ತಾ ಇದ್ದಾರೆ, ಹೊಸ ಪರ್ಸನ್ ಲೈಫಲ್ಲಿ ಬರ್ತಾ ಇದ್ದಾರೆ ಅಂದರೆ ಎಲ್ಲರ ಜೊತೆ ಕ್ಲೋಸ್ ಆಗಲ್ಲ ಇವರು. ಅವರ ಒಂದು ಗ್ಯಾಂಗ್ ಅಷ್ಟು ಜೊತೆ ಮಾತ್ರ ಕ್ಲೋಸ್ ಆಗ್ತಾರೆ. ಅವರ ಒಂದು ಟ್ರಸ್ಟ್ ಮಾಡೋ ಒಂದಷ್ಟು ಪೀಪಲ್ಗಳಿದ್ದಾರೆ, ಅವ್ರ ಜೊತೆ ಅವ್ರನ್ನ ಮಾತ್ರ ಟ್ರಸ್ಟ್ ಮಾಡ್ತಾರೆ. ಅಷ್ಟು ಈಸಿಯಾಗಿ ಒಂದು ಹೊಸ ಪರ್ಸನ್ನ ಕ್ಲೋಸ್ ಮಾಡ್ಕೊಳ್ಳೋದು, ಮಾತಾಡ್ಸೋದು ಆ ಥರ ಎಲ್ಲ ನೋಡ್ತಾ ಇಲ್ಲ ನಾನು. ಓಕೆ, ಎಕ್ಸ್ಟ್ರೋವರ್ಟೆ ಹಂಗಂತ ಇವ್ರು ಕಂಪ್ಲೀಟ್ಲಿ ಇಂಟ್ರೋವರ್ಟ್ ಅಲ್ಲ, ಇವರೊಬ್ರು ಎಕ್ಸ್ಟ್ರೋವರ್ಟ್ ಪರ್ಸನ್. ಇವರಲ್ಲಿ ಒಂದು ಟ್ಯಾಲೆಂಟ್ ಇದೆ, ಬಟ್ ಇವರ ಲೈಫ್ ಜರ್ನಿ ಇಟ್ ವಾಸ್ ನಾಟ್ ಈಸಿ. ಇವಾಗ ಒಂದ್ಸತಿ ಬಿಡುತ್ತೆ, ಒಂದು ಸೋಷಿಯಲ್ ಮೀಡಿಯಾನ ತಗೊಂಡ್ರೆ ಇವರು ಯಾರದೇ ಒಂದು ಪ್ರಮೋಷನ್ ಮಾಡ್ಕೊಂಡು ಇವ್ರು ಮುಂದೆ ಬಂದಿರಲ್ಲ, ಇವ್ರದೇ ಆದ ಸ್ಟ್ರಗಲ್ ಇಂದ ಮುಂದೆ ಬಂದಿರ್ತಾರೆ. ಒಂದ್ಸತಿ ಒಬ್ಬೊಬ್ರು ಪ್ರಮೋಷನ್ ಕೊಟ್ಬಿಟ್ರೆ, ಫ್ಯಾಮಿಲಿ ಫ್ರೆಂಡ್ ಇದ್ಬಿಟ್ರೆ ಆರಾಮಾಗಿ ನಮ್ದು ವ್ಯೂಸ್ ಬರೋದಕ್ಕೆ ಶುರು ಆಗುತ್ತೆ. ಬಟ್ ಇವ್ರದ್ದು ಹೆಂಗೆ ಅಂದ್ರೆ ಇವ್ರದೇ ಸ್ಟ್ರಗಲ್ ಇರುತ್ತೆ, ಇವ್ರದೇ ಒಂದಷ್ಟು ಸ್ಟ್ರಗಲಿಂಗ್ ಬ್ಯಾಕ್ ಗ್ರೌಂಡ್ ಸ್ಟೋರಿ ಇರುತ್ತೆ. ಸೊ ಅದೊಂದು ಕನ್ಫರ್ಮೇಷನ್. ಕಂಪ್ಲೀಟ್ಲಿ ಓಪನ್ ಅಪ್ ಆಗೋಕ್ಕೆ, ಜನರ ಜೊತೆ ಓಪನ್ ಅಪ್ ಆಗೋದಕ್ಕೆ ತುಂಬ ಕಷ್ಟಪಡ್ತಾರೆ. ಗಾಸಿಪ್ ಈಸಿಯಾಗಿ ಗಾಸಿಪ್ ಮಾಡೋದು ಅಂದರೆ ಅವರ ಕ್ಲೋಸ್ ಫ್ರೆಂಡ್ಸ್ ಜೊತೆ ಮಾತ್ರ. ಎಲ್ಲರ ಜೊತೆನೂ ಅಷ್ಟು ಬೇಗ ಟ್ರಸ್ಟ್ ಮಾಡಲ್ಲ, ಅಷ್ಟು ಬೇಗ ಪೀಪಲ್ ಜೊತೆ ಕನೆಕ್ಟ್ ಆಗಲ್ಲ ಮೇಯ್ನಾಗಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಕರೆಂಟ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಯಾಕೆ ನಿಮ್ಮ ಮೇಲೆ ಅಟ್ರಾಕ್ಟ್ ಆದರು, ನಿಮಗೆ ಅವ್ರು ಆಲ್ರೆಡಿ ಗೊತ್ತಾ? ಲೆಟ್ಸ್ ಸಿ. ದೇರ್ ಈಸ್ ಹರ್ಮಿಟ್, ಅಗೇನ್ ಮರ್ಕ್ಯೂರಿ ಎನರ್ಜಿ. ಡೆಫಿನೆಟ್ಲಿ ಇವರು ಕಮ್ಯುನಿಕೇಷನಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇರ್ತಾರೆ. ಒಂದು ಫೀಲ್ಡಲ್ಲಿ ಎಲ್ಲಿ ಕಮ್ಯುನಿಕೇಷನ್ ಮ್ಯಾಟರ್ ಆಗುತ್ತೆ ಆ ಥರ ಒಂದು ಫೀಲ್ಡಲ್ಲಿ ಇವರು ವರ್ಕ್ ಮಾಡ್ತಾ ಇರೋ ಪಾಸಿಬಿಲಿಟಿ ಇದೆ. ಅಗೇನ್ ಇವ್ರದ್ದು ರಾಶಿ ಕನ್ಯಾ ರಾಶಿ ಆಗಿರೋ ಪಾಸಿಬಿಲಿಟೀಸು ಇದೆ. ತುಂಬ ಜನಕ್ಕೆ ಐ ಫೀಲ್ ಆಲ್ರೆಡಿ ಇವ್ರು ನಿಮಗೆ ಗೊತ್ತು, ತುಂಬ ಸಮಯನೇ ಆಯಿತು ಮಾತಾಡಿಸ್ತಾನೆ. ಇವರಿಗೆ ಒಂದು ನಿಮ್ಮಲ್ಲಿ ಇಷ್ಟ ಆಗೋದಂದರೆ ನಿಮ್ಮಲ್ಲಿರೋ ಒಂದು ಮೆಚ್ಯೂರಿಟಿ, ನಿಮ್ಮಲ್ಲಿರೋ ಒಂದು ಸೈಲೆಂಟ್ ಕ್ಯಾರೆಕ್ಟರ್. ನಿಮ್ಮ ಲೈಫಲ್ಲಿ ನೀವು ಒಂದಷ್ಟು ಬೌಂಡ್ರೀಸ್ ಹಾಕ್ಕೊಂಡಿದ್ದೀರಾ, ಇದಕ್ಕಿಂತ ಜಾಸ್ತಿ ಕನೆಕ್ಟ್ ಆಗಲ್ಲ, ಸಿಕ್ದೋರ್ ಜೊತೆ ಎಲ್ಲ ಮಾತಾಡ್ಸಲ್ಲ, ಹೀಗೆಲ್ಲ ನಿಮ್ಮ ಲೈಫಲ್ಲೂ ನೀವು ಒಂದಷ್ಟು ಬೌಂಡ್ರೀಸ್ನ ಹಾಕ್ಕೊಂಡಿದ್ದೀರಾ. ಮೇ ಬಿ ನಿಮ್ಮಲ್ಲಿರೋ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಇವ್ರಿಗೆ ತುಂಬ ಖುಷಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಮೇಯ್ನಾಗಿ ಮೇ ಬಿ ನೀವು ಒಬ್ಬರು ಇಂಟ್ರೋವರ್ಟ್ ಅನಿಸುತ್ತೆ. ಗ್ರೂಪ್ 2 ಯಾರೆಲ್ಲ ನೋಡ್ತಾ ಇದ್ದೀರಾ, ವೆರಿ ಇಂಟ್ರೋವರ್ಟ್, ವೆರಿ ಸೆಲೆಕ್ಟಿವ್ಲಿ ಜನರನ್ನ ಮಾತಾಡಿಸ್ತೀರಾ, ನಿಮ್ಮ ಪಾಡಿಗೆ ನೀವು ಇರ್ತೀರ, ನೀವು ಬೇರೆಯವ್ರ ಸುದ್ದಿಗೆ ಹೋಗಲ್ಲ. ನಿಮ್ಮ ಈ ಒಂದು ಸೈಲೆಂಟ್ ಬಿಹೇವಿಯರ್, ಆ ಒಂದು ಮೆಚ್ಯೂರ್ಡ್ ಬಿಹೇವಿಯರ್ ಇದೆ ಅಲ್ವಾ, ಇದವ್ರಿಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಒನ್ ಥಿಂಗ್, ಹರ್ಮಿಟ್ ಬಂತು ಅಂದರೆ ಈ ಪರ್ಸನಿಗೆ ಇನ್ನೂ ಕ್ಲಾರಿಟಿ ಇಲ್ಲ, ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರು ಇನ್ನೂ ಸ್ಟಿಲ್ ಫಿಗರ್ ಔಟ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮಲ್ಲಿರೋ ವಿಸ್ಡಮ್, ನಿಮ್ಮನ್ನ ನೋಡಿದ್ರೆ ಒಂಥರ ಇನ್ನರ್ ಪೀಸ್ ಫೀಲ್ ಆಗುತ್ತೆ. ಯಾಕೆಂದರೆ ನೀವು ಎಲ್ಲ ಕಷ್ಟಗಳ ಬಗ್ಗೆ ಎಲ್ಲ ಜೊತೆನೂ ಶೇರ್ ಮಾಡ್ಕೊಳ್ಳಲ್ಲ. ಅಯ್ಯೋ ಅಲ್ಲವತ್ತು ಆ ಕೆಲಸ ಆಗಲಿ, ನನ್ನ ಫೇಲ್ಯೂರ್ ಆದೆ ಅಂತ ತಲೆ ಕೆಡ್ಸ್ಕೊಂಡು ಕೂರಲ್ಲ. ಬಂಡೆಕಲ್ಲು ಏನೋ ತಲೆ ಮೇಲೆ ಬಂದು ಬಿದ್ದಿದೆ ಅನ್ನೋ ಒಂದು ಆ್ಯಟಿಟ್ಯೂಡ್ನೇ ಇಟ್ಕೊಂಡು ಕೂತಿರಲ್ಲ. ನೀವು ಮೂವ್ ಆನ್ ಆಗ್ತಾ ಇರ್ತೀರ, ಲೈಫ್ ಹೆಂಗೆ ಬರುತ್ತೆ ಹಂಗೆ ಆಕ್ಸೆಪ್ಟ್ ಮಾಡ್ಕೊತಾ ಇರ್ತೀರ. ಆ್ಯಂಡ್ ಲೈಫ್ ಹೆಂಗೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ತುಂಬ ಸರ್ತಿ ನಿಮ್ಮನ್ನ ಅಬ್ಸರ್ವ್ ಮಾಡಿದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗಲೇ ಆಗಿರ್ಬೋದು, ಡೈರೆಕ್ಟಾಗಿ ನೋಡಿದಾಗಲೇ ಆಗಿರ್ಬೋದು, ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಲೈಕ್ ಅವರ ಒಂದು ಪರ್ಸ್ನಾಲಿಟಿ ನಿಮ್ಮ ಒಂದು ಪರ್ಸ್ನಾಲಿಟಿ ತುಂಬ ಮ್ಯಾಚ್ ಆಗುತ್ತೆ. ಆ್ಯಂಡ್ ತುಂಬ ಸತಿ ಅವ್ರನ್ನ ರಿಲೇಟ್ ಮಾಡ್ಕೊತಾರೆ, ನಾನು ಹಿಂಗೇನೆ. ಸೊ ನಿಮ್ಮಲ್ಲಿ ಸಿಮಿಲಾರಿಟೀಸ್ ತುಂಬ ಇದೆ, ಅದವರಿಗೆ ಖುಷಿ ಆಗೋದನ್ನು ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಬಂದ್ಬಿಟ್ಟು ಅವರ ಇಂಟೆನ್ಷನ್, ಶಾರ್ಟ್ ಟರ್ಮ್ ಇಂಟೆನ್ಷನ್ ಅಥವಾ ಲಾಂಗ್ ಟರ್ಮ್ ಇಂಟೆನ್ಷನ್. ದೇರ್ ಈಸ್ 6 ಆಫ್ ಸ್ವಾರ್ಡ್ಸ್. ಓಕೆ, ಟ್ರಾವೆಲ್, ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ತುಂಬ ಜನ ಏನು ನೋಡ್ತಾ ಇದ್ದೀರಾ, ನೀವು ಹತ್ರದಲ್ಲಿಲ್ಲ, ನೀವೆಲ್ಲಿದ್ದೀರಾ, ಅವ್ರು ಇನ್ನೆಲ್ಲೋ ಇದ್ದಾರೆ. ಮೇ ಬಿ ನೀವು ಆನ್ಲೈನಲ್ಲಿ ಕನೆಕ್ಟ್ ಆಗಿದ್ದೀರಾ, ಆನ್ಲೈನಲ್ಲಿ ಇವ್ರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಜಸ್ಟ್ ನೋಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ ಮೇ ಬಿ. ಅಥವಾ ನೀವು ಎಲ್ಲಿಗೆ ಬರ್ತೀರಾ, ಎಲ್ಲಿ ನೀವು ಇವ್ರನ್ನ ಮೀಟ್ ಆಗಿದ್ದೀರಾ, ಅಲ್ಲಿಗೆ ಇವರು ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ನಡ್ಕೊಂಡು ಬರೋದಕ್ಕಿಂತ ಇವ್ರು ಮೇ ಬಿ ಯಾವ್ದಾದ್ರು ವೆಹಿಕಲಲ್ಲಿ ಬರ್ತಾರೆ, ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಈ ಥರ ಪಾಸಿಬಿಲಿಟೀಸ್ ಎದ್ದು ಕಾಣ್ತಾ ಇದೆ. ಮೇ ಬಿ
ಅವ್ರಿಗೆ ಹಿಂಗೆ ಇರೋದಕ್ಕೆ ಇಷ್ಟ ಇಲ್ಲ, ನಿಮ್ಮ ಜೊತೆ ಅಟ್ಲೀಸ್ಟ್ ಮಾತಾಡಿಸ್ಬೇಕು. ಲಾಂಗ್ ಟರ್ಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅವ್ರಿಗೂ ಕ್ಲಾರಿಟಿ ಇಲ್ಲ ಇವಾಗ. ಅವ್ರು ನಿಮ್ಮ ಮೇಲೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಈ ಕನೆಕ್ಷನ್ ಮೇಲೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅದಕ್ಕೂ ಕ್ಲಾರಿಟಿ ಇಲ್ಲ ಅವ್ರಿಗೆ. ಬಟ್ ಸುಮ್ಮನೆ ಸ್ಟ್ರೇಂಜರ್ಸ್ ಥರ ಇರೋ ಬದಲು ಅಟ್ಲೀಸ್ಟ್ ಮಾತಾಡ್ಸೋಣ, ಕನೆಕ್ಟ್ ಆಗೋಣ. ಏನು ಗೊತ್ತೇ ಇಲ್ದವ್ರ ಥರ ಇರೋ ಬದಲು ಅಟ್ಲೀಸ್ಟ್ ಮಾತಾಡ್ಸೋಣ. ಕನೆಕ್ಷನ್ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ, ಜಸ್ಟ್ ಅಟ್ಲೀಸ್ಟ್ ಓವರ್ ಥಿಂಕ್ ಮಾಡ್ಕೊಂಡು ಕೂರೋ ಬದಲು ಅಟ್ಲೀಸ್ಟ್ ಅಪ್ರೋಚ್ ಮಾಡೋಣ. ಇವಾಗ ಹೆಂಗೆ ಅಂತಂದರೆ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ರಿಕ್ವೆಸ್ಟ್ ಕಳಿಸ್ ನೋಡೋಣ, ಯೋಚನೆ ಮಾಡ್ಕೊಂಡು ಕೂರೋದು ಬೇಡ ಅಂತ. ಸೊ ಇನ್ ಕೇಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿಲ್ಲ ಅಂದರೆ ವೆರಿ ಸೂನ್ ಇವರು ಒಂಥರ ದೊಡ್ಡ ಯೋಚನೆ ಮಾಡಿ, ದೊಡ್ಡ ಕರೇಜ್ ಮಾಡಿ, ದೊಡ್ಡ ಧೈರ್ಯ ಮಾಡಿ ನಿಮಗೆ ರಿಕ್ವೆಸ್ಟ್ ಕಳಿಸೋದನ್ನ ನೋಡ್ತಾ ಇದ್ದೀನಿ. ದಟ್ ಈಸ್ ಪಾಸಿಬಲ್. ತುಂಬ ಜನಕ್ಕೆ ಇನ್ ಪರ್ಸನ್ ಇವರು ಮೀಟ್ ಆಗೋದು, ಇವರೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ವೆರಿ ಸೂನ್. ಬಿಕಾಸ್ 6 ಆಫ್ ಸ್ವರ್ಡ್ಸ್ ಅಂದರೆ ಇವತ್ತಿಲ್ಲ ನಾಳೆ ಆ ಥರ ಕಾರ್ಡ್ ಇದು. ಸೊ ಲೆಟ್ ಸಿ ಇವ್ರು ನಿಮ್ಮ ಲೈಫಲ್ಲಿ ಯಾವ ಒಂದು ವ್ಯಾಲ್ಯೂ ತಂದು ಕೊಡ್ತಾರೆ ಅಂದರೆ ಲೆಸನ್, ಬ್ಲೆಸ್ಸಿಂಗ್ಸ್, ಚಾಲೆಂಜಸ್. ಲೆಟ್ ಸಿ ಗ್ರೂಪ್ 2 ದೇರ್ ಈಸ್ ರೀಜನರೇಷನ್ ಮೆಸೇಜ್ ಇಲ್ಲಿ ನಿಮಗೆ. ಸ್ಕಾರ್ಪಿಯೋ ಎನರ್ಜಿ ಕಾಣಿಸ್ತಾ ಇದೆ. ಆ್ಯಂಡ್ ಎಸ್, ಆಲ್ ರೈಟ್, ಬ್ಯೂಟಿಫುಲ್. ಒನ್ ಮೋರ್ ಥಿಂಗ್ ಇಲ್ಲಿ ನೋಡ್ತಾ ಇರೋದು ಗ್ರೂಪ್ 2 ಅವ್ರಿಗೆ ರೀಜನರೇಷನ್ ಅಂದರೆ ಇಟ್ಸ್ ನಾಟ್ ಅ ನಾರ್ಮಲ್ ಕಾರ್ಡ್. ರೀಜನರೇಷನ್ ಅಂದರೆ ಒಂಥರ ಹೊಸ ಜೀವನ ಕೊಡೋದು, ಹೊಸ ರೀಬರ್ತ್ ಫೀಲ್ ಮಾಡೋದು. ಮೇ ಬಿ ಗ್ರೂಪ್ 2 ಇಲ್ಲಿ ಯಾರಿದ್ದೀರಾ, ನೀವೊಂಥರ ಒಂದು ಪಾಸ್ಟ್ ಸಿಚುವೇಶನ್ಗೆ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀರಾ. ಪಾಸ್ಟಲ್ಲಿ ನಡೆದ ಒಂದಷ್ಟು ಮೆಮೊರೀಸ್ ಬಗ್ಗೆನೇ ಇನ್ನೂ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ. ತುಂಬ ಜನಕ್ಕೆ ಮೇ ಬಿ ಈ ಪರ್ಸನ್ಗೂ ನಿಮಗೂ ಆಲ್ರೆಡಿ ಒಂದು ಕಾನ್ವರ್ಸೇಷನ್ ಆಗಿದೆ, ಆಲ್ರೆಡಿ ಸ್ವಲ್ಪ ಗಲಾಟೆ ಆಗಿರೋ ಪಾಸಿಬಿಲಿಟಿ ಇದೆ, ಅಥವಾ ಸ್ವಲ್ಪ ಮನಸ್ತಾಪಗಳು ಆಗಿರೋ ಪಾಸಿಬಿಲಿಟಿ ಇದೆ. ತುಂಬ ಜನಕ್ಕೆ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ನೀವು ಆಲ್ರೆಡಿ ಈ ಪರ್ಸನ್ನ ಮೀಟ್ ಆಗಿದ್ದೀರಾ. ಮೇ ಬಿ ಆ್ಯಸ್ ಅ ಪರ್ಸನ್ ಇವ್ರ ಜೊತೆ ಮುಂಚೆ ಕನೆಕ್ಟ್ ಆಗಿದ್ದೀರಾ, ಅಥವಾ ಇವ್ರು ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರೋ ಪಾಸಿಬಿಲಿಟೀಸು ಜಾಸ್ತಿನೇ ಇದೆ. ಗ್ರೂಪ್ 2 ಆಲ್ರೆಡಿ ಕನೆಕ್ಟ್ ಆಗಿದ್ರಿ, ಏನೋ ಮನಸ್ತಾಪಗಳಿಂದ ನೀವು ದೂರ ಆಗಿರೋದು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ನೀವಿಬ್ರು ದೂರ ಆಗಿರೋದು, ಈ ಥರ ಪಾಸಿಬಿಲಿಟಿ ಇದೆ. ಮೇ ಬಿ ಅವ್ರು ನಿಮ್ಮ ಲೈಫಿಗೆ ಬಂದ್ಬಿಟ್ಟು ಒಂಥರ ಮತ್ತೆ ಕಾನ್ಫಿಡೆನ್ಸ್ ಕೊಡ್ತಾರೆ, ವರ್ಕೌಟ್ ಆಗುತ್ತೆ ಕನೆಕ್ಷನ್ನು, ಮತ್ತೆ ನಾವು ಕನೆಕ್ಟ್ ಆಗೋಣ, ಮತ್ತೆ ಸರಿ ಮಾಡ್ಕೊಳ್ಳೋಣ ಈ ರಿಲೇಷನ್ಶಿಪ್ಪನ್ನು, ಈ ಥರ ಎಲ್ಲ ಧೈರ್ಯ ಕೊಡೋದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಲೈಕ್ ಇವ್ರು ನಿಮ್ಮ ಲೈಫಲ್ಲಿ ಬಂದ ಮೇಲೆ ಒಂದು ಡೀಪ್ ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಎಮೋಷ್ನಲ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಮೇ ಬಿ ನೀವು ನಂಬೇ ಇರಲ್ಲ, ಲವ್ ವರ್ಕೌಟ್ ಆಗುತ್ತೆ, ಎಮೋಷನ್ಸು ವರ್ಕೌಟ್ ಆಗುತ್ತೆ, ಕಮಿಟ್ಮೆಂಟಲ್ಲಿ ನಾನು ಇರ್ತೀನಿ, ಇವೆಲ್ಲ ನಿಮಗೆ ನಂಬಿಕೆನೇ ಕಳ್ಕೊಂಡು ಹೋಗಿರೋದನ್ನು ನೋಡಿದ್ದೀನಿ ಗ್ರೂಪ್ 2. ಸೊ ಮೇ ಬಿ ನಿಮಗೆ ಮತ್ತೆ ಆ ಒಂದು ಹೋಪ್ಸ್ ವಾಪಸ್ ಬರುತ್ತೆ ನಿಮಗೆ. ಆ್ಯಂಡ್ ಮತ್ತೆ ಅಟ್ಲೀಸ್ಟ್ ಮಿಂಗಲ್ ಆಗಕ್ಕೆ ಶುರು ಮಾಡ್ತೀರಾ, ಜನರ ಜೊತೆ ಮಾತಾಡ್ಸಕ್ಕೆ ಶುರು ಮಾಡ್ತೀರಾ, ಲೈಫ್ನ ಒಂದು ಹೊಸ ವೇಯಲ್ಲಿ ನೋಡ್ತೀರಾ, ಹೊಸ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಇದ್ದ ಒಂದಷ್ಟು ಓಲ್ಡ್ ಪ್ಯಾಟರ್ನ್ಸ್, ಓಲ್ಡ್ ಲೈಫ್ ಸ್ಟೈಲ್ ಏನೆಲ್ಲ ಇತ್ತು ಅದನ್ನೆಲ್ಲ ಬಿಟ್ಟು ಒಂದು ಹೊಸ ಲೈಫ್ ಸ್ಟೈಲ್, ಒಂದು ಹೊಸ ನ್ಯೂ ಚಾಪ್ಟರ್, ನ್ಯೂ ಬಿಗಿನಿಂಗ್, ನ್ಯೂ ಪಾಸಿಟಿವ್ ಚೇಂಜಸ್ ನಾನು ನೋಡ್ತೀರಾ. ಮೇ ಬಿ ಈ ಪರ್ಸನ್ ಒಂಥರ ನಿಮಗೆ ಲಕ್ಕಿ ಚಾಮ್ ಥರ. ಫಾರ್ ಎನ್ ಎಕ್ಸಾಂಪಲ್, ಇಷ್ಟು ದಿನ ಒಂದು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ರೆ ಗ್ರೂಪ್ 2, ಈ ಪರ್ಸನ್ ಬಂದಮೇಲೆ ಏನಾಗುತ್ತೆ ಗೊತ್ತಾ, ಒಂಥರ ಕೆಲಸನೇ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಎಷ್ಟು ದಿನ ಅಪ್ಲೈ ಮಾಡ್ತಾ ಇದ್ರಿ, ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ, ಬಟ್ ಇನ್ಮೇಲೆ ಏನು ಆಪರ್ಚುನಿಟೀಸ್ನ ಹುಡುಕ್ತಾ ಇದ್ರಿ ಆ ಆಪರ್ಚುನಿಟೀಸೇ ನಿಮ್ಮನ್ನ ಹುಡ್ಕೊಂಡು ಬರೋದು. ಒಂಥರ ಇವ್ರು ನಿಮ್ಮ ಲೈಫಲ್ಲಿ ಒಂಥರ ಲಕ್ಕಿ ಚಾರ್ಮ್ ಥರ ನೋಡ್ತಾ ಇದ್ದೀನಿ. ವೀಲ್ ಆಫ್ ಫಾರ್ಚೂನ್ ಬಂದಿಲ್ಲ ಇಲ್ಲಿ, ಬಟ್ ಸ್ಟಿಲ್ ಈ ವೀಲ್ ಆಫ್ ಫಾರ್ಚೂನ್ ಬಂದಂಗೆ ಆಗ್ತಾ ಇದೆ. ಇಲ್ಲಿ ಎಸ್ ಕಾರ್ಡ್ ಬಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಏಂಜಲ್ಸ್ ಮೆಸೇಜ್, ಏಂಜಲ್ಸ್ ಕಡೆಯಿಂದ ಎಸ್ ಬಂದಿದೆ ನಿಮಗೆ. ಅಂದರೆ ಇವ್ರು ನಿಮ್ಮ ಲೈಫಲ್ಲಿ ಬಂದ ಮೇಲೆ, ಎಂಟ್ರಿ ಕೊಟ್ಟಾದ್ಮೇಲೆ ಒಂಥರ ಮುಂಚೆ ವರ್ಕೌಟ್ ಆಗದಿಲ್ಲದ ಕೆಲವೊಂದು ವಿಚಾರ ಎಲ್ಲ, ಮುಂಚೆ ಫೇಲ್ಯೂರ್ ಆದ ಕೆಲವೊಂದೊಂದು ವಿಚಾರ ಎಲ್ಲ ವರ್ಕೌಟ್ ಆಗೋಕ್ಕೆ ಶುರು ಆಗೋದು. ಫಾರ್ ಎನ್ ಎಕ್ಸಾಂಪಲ್, ಯಾವುದೋ ಒಂದು ಹಳೆಯ ಮಷಿನ್ ಇರುತ್ತೆ ಅಂದ್ಕೊಳ್ಳಿ, ಅದನ್ನ ಎಷ್ಟೇ ಟ್ರೈ ಮಾಡಿದ್ರು ಅದು ರನ್ ಆಗ್ತಾ ಇರಲ್ಲ. ಬಟ್ ಇವ್ರು ಬಂದ ಮೇಲೆ ಒಂದ್ಸತಿ ಅದನ್ನ ಕಿಕ್ ಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿ ಅದು ರನ್ ಆಗೋದು. ಇಟ್ಸ್ ಲೈಕ್ ದಟ್. ಅಷ್ಟರ ಮಟ್ಟಿಗೆ ನಿಮ್ಮ ಲೈಫಲ್ಲಿ ಚೇಂಜ್ ಆಗುತ್ತೆ ಇವ್ರು ಬಂದ ಮೇಲೆ. ಆ್ಯಂಡ್ ಮೋರ್ ಓವರ್ ನಿಮಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಓಕೆ ನನ್ನ ಜೊತೆ ಒಬ್ರು ಇದ್ದಾರೆ, ನಾನು ಇವ್ರನ್ನ ನಂಬೋದು, ನಾನು ಎಷ್ಟೇ ಸತಿ ಬಿದ್ರೂ ನನ್ನ ಜೊತೆ ಸಪೋರ್ಟ್ ಮಾಡೋದಕ್ಕೆ ಇವ್ರು ಇದ್ದಾರೆ ನನ್ನ ಜೊತೆ ಅನ್ನೋ ಒಂದು ಥಾಟ್ ನಿಮ್ಮ ಮನಸ್ಸಲ್ಲಿ ಬರೋ ಪಾಸಿಬಿಲಿಟಿ ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ಮೆಸೇಜ್. ತುಂಬ ಜನಕ್ಕೆ ನಿಮ್ಮ ಮುಂಚೆ ಗೊತ್ತಿರೋವಂಥ ಪರ್ಸನ್ನೇ ವಾಪಸ್ ಬರ್ತಾ ಇದ್ದಾರೆ ಗ್ರೂಪ್ 2 ಅವರಿಗೂ.
ಡೆಫಿನೆಟ್ಲಿ. ಓಕೆ, ಸೊ ನಿಮ್ಮ ಒಂದು ಥಾಟ್ ಇವ್ರ ಮೇಲೆ ಹೆಂಗಿರುತ್ತೆ, ನಿಮ್ಮ ರಿಯಾಕ್ಷನ್ಸ್, ನಿಮ್ಮ ಒಂದು ಎಮೋಷನ್ಸ್ ಇವ್ರ ಮೇಲೆ ಹೆಂಗಿರುತ್ತೆ ನೋಡೋಣ. ದೇರ್ ಈಸ್ ಡೋಂಟ್ ಪುಟ್ ಅಪ್ ವಿತ್ ಮೈ BS. ಓಕೆ, ಐ ಡೋಂಟ್ ನೋ ವೈ ನಿಮಗೆ ಇವ್ರ ಮೇಲೆ ಇನ್ನೂ ಸಿಟ್ಟಿದೆ ಗೈಸ್. ತುಂಬಾ ಜನಕ್ಕೆ ಗ್ರೂಪ್ 2 ಇನ್ನೂ ಇವ್ರ ಮೇಲೆ ನಿಮಗೆ ಸಿಟ್ಟಿದೆ, ಇನ್ನೂ ಕೋಪ ಇದೆ ಪಾಸ್ಟ್ ಅಲ್ಲಿ ಆದ ಸಿಚುವೇಶನ್ಸ್. ಇನ್ನು ನೀವು ರೆಡಿ ಇಲ್ಲ ಇವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ತುಂಬಾ ಜನಕ್ಕೆ ಇವ್ರು ಆಲ್ರೆಡಿ ಒಂದಷ್ಟು ರಿಕ್ವೆಸ್ಟ್ ಕಳ್ಸಿರ್ಬೋದು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ, ನೀವು ರೆಡಿ ಇಲ್ಲ ಆಕ್ಸೆಪ್ಟ್ ಮಾಡೋದಕ್ಕೆ. ತುಂಬಾ ಜನಕ್ಕೆ ಇವ್ರು ಆಲ್ರೆಡಿ ಟ್ರೈ ಮಾಡಿದ್ದಾರೆ ಮಾತಾಡ್ಸೋದಕ್ಕೆ, ನೀವು ಇವ್ರನ್ನ ಇಗ್ನೋರ್ ಮಾಡಿರೋದು, ಅವಾಯ್ಡ್ ಮಾಡಿರೋದು, ಇದೆಲ್ಲ ನೋಡಿದೀನಿ ನಾನು. ಬಿಕಾಸ್ ನೀವು ರೆಡಿ ಇಲ್ಲ ಅವ್ರನ್ನ ಮತ್ತೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಲೈಫಲ್ಲಿ. ಟ್ಯಾರೋ ಕಡೆಯಿಂದ ವಾವ್, 10 of Cups, ಬ್ಯೂಟಿಫುಲ್ ಮೆಸೇಜ್. 10 of Cups, ಆಲ್ ರೈಟ್. ಒಂಥರ ಡೀಪ್ ಆಗಿ ನಿಮಗೆ ಮನ್ಸಲ್ಲಿ ಇಷ್ಟ ಇದೆ ಇವ್ರನ್ನ, ಅಥವಾ ಇವ್ರ ಕಂಡ್ರೆ ಒಳ್ಳೆ ಭಾವನೆನೇ ಇದೆ. ಬಟ್ ನೀವು ಪಾಸ್ಟಲ್ಲಿ ಆದಕ್ಕೆ ಏನೋ ಒಂದೊಂದು ಜಗಳಗಳು, ಅದಕ್ಕೆ ಸ್ಟಿಕ್ ಆನ್ ಆಗೋಗ್ಬಿಟ್ಟಿದ್ದೀರಾ. ನಾನು ಯಾಕೆ ಮಾತಾಡ್ಸ್ಬೇಕು, ನಾನು ಯಾಕೆ ಅವ್ರನ್ನ ವಾಪಸ್ ಆಕ್ಸೆಪ್ಟ್ ಮಾಡ್ಕೋಬೇಕು, ಆ ಮೂಮೆಂಟಲ್ಲಿ ನನ್ನ ಒಂದು ಎನರ್ಜಿನ ಇವ್ರು ಆಕ್ಸೆಪ್ಟ್ ಮಾಡಲಿಲ್ಲ, ನನ್ನ ಅರ್ಥ ಮಾಡ್ಕೊಂಡಿಲ್ಲ, ನಾನೇಕೆ ಇವ್ರನ್ನ ಅರ್ಥ ಮಾಡ್ಕೋಬೇಕು, ಆ ಒಂದು ಈಗೋ ಆಟಿಟ್ಯೂಡ್ ನಿಮ್ಮ ಮನಸ್ಸಲ್ಲಿ ಇನ್ನೂ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 2 ಅವ್ರಿಗೆ ಎಷ್ಟೇ ಆದರೂ ನಿಮ್ಮ ಆಟಿಟ್ಯೂಡ್ನ ಬಿಟ್ಟು ಹೋಗೋದಕ್ಕೆ ನೀವು ರೆಡಿ ಇಲ್ಲ. ಡೀಪ್ ಇನ್ಸೈಡ್ ಒಂಥರ ಅವ್ರ ಕಂಡ್ರೆ ಖುಷಿ ಇದೆ, ಅವ್ರ ಕಂಡ್ರೆ ಎಮೋಷನ್ಸ್ ಇದೆ, ಕನೆಕ್ಟ್ ಆಗ್ಬೇಕನ್ನೋ ಥಾಟ್ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಆಟಿಟ್ಯೂಡ್ನ ನೀವು ಮುಂದೆ ಇಟ್ಬಿಟ್ಟು ನೋಡ್ತಾ ಇದ್ದೀರಾ ಈ ಕನೆಕ್ಷನ್ನ. ಸೊ ಈ ಒಂದು ಮೆಸೇಜ್ ನೋಡಿದ್ರೆ ಡೆಫಿನೆಟ್ಲಿ ಅವ್ರು ಕನೆಕ್ಟ್ ಆದಾಗ, ಟೆಕ್ಸ್ಟ್ ಮಾಡಿದಾಗ ಒಂದ್ ಕಡೆಯಿಂದ ಖುಷಿ ಆದ್ರೆ, ಒಂದ್ ಕಡೆಯಿಂದ ಫ್ರಸ್ಟ್ರೇಟ್ ಆಗುತ್ತೆ, ಒಂದ್ ಕಡೆಯಿಂದ ಬೇಜಾರಾಗುತ್ತೆ. ಇವರು ಒಂದ್ ಪಾಯಿಂಟ್ ಅಲ್ಲಿ ಜಗಳಾಗಿ ನಾವು ಹೊರಗಡೆ ಹೋದ್ವಿ, ಅಥವಾ ಜಗಳಾಗಿ ದೂರ ಆದ್ವಿ. ಸೊ ಏನೋ ಒಂಥರ ರೈವಲ್ರಿ ಇದೆ ನಿಮ್ ಇವ್ರ ಮಧ್ಯೆ, ಒಂದು ಜಗಳ ಆಗಿದೆ. ಡೀಪ್ ಡೌನ್ ನಿಮಗೆ ಈ ಒಂದು ಪರ್ಸನ್ ಜೊತೆ ಸಾರ್ಟ್ ಔಟ್ ಮಾಡ್ಕೋಬೇಕಂತನೂ ಇದೆ. ಬಟ್ ರೆಡಿ ಇಲ್ಲ ನೀವು ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ. ಏನೋ ಒಂದು ಅನ್ರಿಸಾಲ್ವ್ಡ್, ಸರಿ ಹೋಗ್ದಿದ್ದ ಒಂದು ಸಿಚುವೇಶನ್ ನಿಮ್ಮಿಬ್ರು ಮಧ್ಯೆ ಇದೆ. ಓಕೆ, ಎಲ್ಲೋ ಒಂದ್ ಕಡೆ ಅವರ ಪೇಷನ್ಸ್ನ ಚೆಕ್ ಮಾಡ್ತಾ ಇದ್ದೀರಾ ಗ್ರೂಪ್ 2. ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾರೆ ಇವರು, ಮತ್ತೆ ಕನೆಕ್ಟ್ ಆಗ್ತಾರಾ, ಸ್ವಲ್ಪ ಕಾಯಿಸೋಣ, ಅವ್ರು ಬಂದ್ ಕೂಡಲೇ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಬೇಡ. ತುಂಬಾ ಜನಕ್ಕೆ ಮೇ ಬಿ ಆಲ್ರೆಡಿ ಇವರು ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಆಲ್ರೆಡಿ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಕಾಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಆಲ್ರೆಡಿ ನಿಮ್ಮನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನೀವೇ ಇಂಟೆನ್ಷನಲಿ ಅವಾಯ್ಡ್ ಮಾಡ್ತಾ ಇದ್ದೀರಾ. ಸೊ ಲೆಟ್ಸ್ ಸಿ ಗ್ರೂಪ್ 2 ಪೊಟೆನ್ಷಿಯಲ್ ಔಟ್ಕಮ್. ದೇರ್ ಈಸ್ ಕ್ವೆಸ್ಟ್ ಅಂತ ಅಂದ್ರೆ ಏನ್ ಹೇಳುತ್ತೆ ಗೊತ್ತಾ, ಇನ್ನು ನಿಮ್ಮಿಬ್ರು ಬಗ್ಗೆ ನೀವಿಬ್ರು ಬೇಕಾದಷ್ಟಿದೆ. ಈ ಪೊಟೆನ್ಷಿಯಲ್ ಅಥವಾ ಕನೆಕ್ಷನ್ ಎಲ್ಲಿ ಹೋಗುತ್ತೆ ಅಂತ ಕ್ವೆಶನ್ ಮಾಡೋ ಬದಲು, ಮೇ ಬಿ ನೀವಿನ್ನೂ ಇಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಾದ ಸಿಚುವೇಶನ್ಸ್ ತುಂಬಾ ಇದೆ, ಅರ್ಥ ಮಾಡ್ಕೋಬೇಕಾದ ಪರಿಸ್ಥಿತಿ ತುಂಬಾ ಬರುತ್ತೆ. ಅಥವಾ ಒಬ್ರಿಗೊಬ್ರಿಗೆ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಏನು ಅಷ್ಟು ಗೊತ್ತಿಲ್ಲ. ಆ ಒಂದು ಸಿಚುವೇಶನ್ ಬಿಟ್ಟು ಹೋದ್ರು ಅಥವಾ ವರ್ಕೌಟ್ ಆಗ್ಲಿಲ್ಲ. ಬಟ್ ನಿಮಗೆ ಅವ್ರ ಬಗ್ಗೆ ಗೊತ್ತಿರೋದು ಬರೀ 20% ಮಾತ್ರ, ಅಂಡ್ ಅವ್ರಿಗೂ ಕೂಡ ನಿಮ್ ಬಗ್ಗೆ ಒಂದು 20% ವಿಷಯಗಳು ಮಾತ್ರ ಗೊತ್ತಿದೆ. ಬಿಟ್ರೆ ಐ ಡೋಂಟ್ ಥಿಂಕ್ ನೀವಿಬ್ರಿಗೂ ಒಬ್ರಿಗೊಬ್ರು ಅಷ್ಟು ಡೀಪ್ ಆಗಿ, ಅಷ್ಟು ಪರ್ಸನಲ್ ಲೆವೆಲ್ ಅಲ್ಲಿ ಗೊತ್ತಿಲ್ಲ ಅಂತ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು. ಮೇ ಬಿ ಅಟ್ಲೀಸ್ಟ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಅದಕ್ಕೊಂದು ಆಪರ್ಚುನಿಟಿ ಕೊಡಬೇಕು ಅಂತ ನೋಡ್ತಾ ಇದ್ದೀನಿ. ವೆರಿ ಸೂನ್, ವಿತಿನ್ ಫ್ಯೂ ಡೇಸ್ ಈ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡೋದನ್ನ ನೋಡ್ತಾ ಇದ್ದೀನಿ ಗೈಸ್. ಸೊ ಲೆಟ್ಸ್ ಸಿ ಅಡ್ವೈಸ್ ಏನಿದೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಅಂತ. ವಾವ್, ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಕಾರ್ಡ್ಸ್. 10 of Cups ಇದೆ, 10 of Pentacles ಇದೆ. ಐ ಗೆಸ್ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ನಿಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಯಾವ ಒಂದು ಪರ್ಸನ್ ಬಗ್ಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾಗಿ ಒಂದು ಶಾರ್ಟ್ ಟರ್ಮ್ ಅಲ್ಲಿ ನಿಮ್ ಜೊತೆ ಇರುವಂತ ಒಂದು ಪರ್ಸನ್ ಅಲ್ಲ. ಇದು ಲಾಂಗ್ ಟರ್ಮ್ ಆಗಿ ನಿಮ್ಗೆ ಸಾಥ್ ಕೊಡುವಂತ ಪರ್ಸನ್ನು. ಎಷ್ಟೇ ಇವ್ರನ್ನ ದೂರ ಮಾಡಿದ್ರು, ಎಷ್ಟೇ ಇವ್ರನ್ನ ಪುಷ್ ಮಾಡಿದ್ರು, ಓವರ್ ಟೈಮ್ ಇವ್ರು ನಿಮ್ ಲೈಫಲ್ಲಿ ಬರ್ತಾನೆ ಇರ್ತಾರೆ. ನಿಮಗೆ ಒನ್ ಥಿಂಗ್ ಈಸ್, ಒಬ್ಬೊಬ್ರು ಇನ್ನೂ ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ದಿಸ್ ಇಸ್ 8 of Pentacles. 10 ಅಂತಿದ್ದೀನಿ ನಾನು. 8 of Pentacles ಅಂದರೆ ಇನ್ನು ನೀವು ಈಚ್ ಅಂಡ್ ಎವ್ರಿ ಡೀಟೇಲ್ಸ್ ಬಗ್ಗೆ ನೀವು ಫೋಕಸ್ ಮಾಡ್ಬೇಕಾಗಿ ಬರುತ್ತೆ. ಈ ಒಂದು ರಿಲೇಶನ್ಶಿಪ್ನ ಗ್ರೋ ಆಗಬೇಕು ಅಂತ ಇದ್ರೆ ಕಮಿಟ್ಮೆಂಟ್, ಪೇಷನ್ಸು ಎಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಮೇ ಬಿ
ಯಾವ ಪರ್ಸನ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಇದು ಓವರ್ ಟೈಮ್ ಗ್ರೋ ಆಗ್ತಾ ಬರುತ್ತೆ. ನಾಳೆನೇ ಗ್ರೋ ಆಗಿ ನಾಡಿದ್ದೆ ನೆಕ್ಸ್ಟ್ ವೀಕೆ ಮೀಟ್ ಆಗಿ ಕನೆಕ್ಟ್ ಆಗಿ ಕ್ಲೋಸ್ ಆಗೋದು ಎಲ್ಲ ನೋಡ್ತಾ ಇಲ್ಲ. ಡೇ ಬೈ ಡೇ ಇದು ಗ್ರೋ ಆಗ್ತಾ ಬರುತ್ತೆ. ಒಂದು ಬ್ಯೂಟಿಫುಲ್ ಬೆಸ್ಟ್ ಫ್ರೆಂಡ್ಶಿಪ್ ತರ ನೋಡ್ತಾ ಇದ್ದೀನಿ. ಓವರ್ ಟೈಮ್ ಗ್ರೋ ಆಗೋದು, ನಾಳೆನೇ ಗ್ರೋ ಆಗಲ್ಲ, ಮೇ ಬಿ ವರ್ಷ ತಗೋಬಹುದು, ಕೆಲವೊಬ್ಬೊಬ್ಬರಿಗೆ 6 months ತಗೋಬಹುದು. ಅಂದ್ರೆ ಮೋರ್ ದೆನ್ 6 months ಟೈಮ್ ತಗೊಳ್ತೀರಾ ನೀವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ. ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ಹೇಳ್ತಾ ಇದೆ ಇಲ್ಲಿ. ಸೊ ಟೈಮ್ ಕೊಡಬೇಕು, ನೀವು ತುಂಬ ಮಾತಾಡಬೇಕು, ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫ್ರೆಂಡ್ಲಿ ವೇಯಲ್ಲೂ ಕನೆಕ್ಟ್ ಆಗ್ಬೇಕಾಗಿ ಬರ್ಬೋದು. ಇನ್ನೂ ಓವರ್ ಆಗಿ ಕನೆಕ್ಟ್ ಆಗಬೇಕು ಅಂದರೆ ಆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಎಲ್ಲಾದನ್ನೂ ಮೂವ್ ಮಾಡಿಕೊಂಡು ಫೈನಲ್ ಸ್ಟೆಪ್ಪಿಗೆ ಹೋಗ್ಬೇಕಾಗುತ್ತೆ. ಡೈರೆಕ್ಟಾಗಿ ಕಮಿಟ್ಮೆಂಟಿಗೆ ಚಾನ್ಸಸ್ ಕಡಿಮೆ ಇದೆ. ಸೊ ಯಾವ ಒಂದು ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಲ್ವಾ, ಆಲ್ರೆಡಿ ನಿಮಗೆ ಗೊತ್ತಿದ್ದಾರೆ ಇವರು, ಬಟ್ ಪರ್ಸ್ನಲ್ ಲೆವೆಲಲ್ಲಿ ಗೊತ್ತಿಲ್ಲ. ಮೇ ಬಿ ಸ್ವಲ್ಪ ಮಾತುಕತೆ ಆಗಿದೆ, ನೀವು ದೂರ ಆಗಿದ್ದೀರಾ, ಅವ್ರನ್ನ ಆಲ್ರೆಡಿ ನೀವು ಒಂಥರ ಅವಾಯ್ಡ್ ಮಾಡ್ತಾ ಇದ್ದೀರಾ, ಬೇಡ ನನ್ನ ಲೈಫಲ್ಲಿ ಅಂತ ದೂರ್ತಾ ಇದ್ದೀರಾ. ಬಟ್ ಡೀಪ್ ಡೌನ್ ನಿಮಗೂ ಕನ್ಸರ್ನ್ ಇದೆ, ಇವ್ರು ಇರಲಿ ನನ್ನ ಲೈಫಲ್ಲಿ, ಇವ್ರು ಬೇಕು, ಬಟ್ ಈ ಒಂದು ಮೂಮೆಂಟಲ್ಲಿ ಇವ್ರು ನನಗೆ ಬೇಡ. ಬಿಕಾಸ್ ಆ ಒಂದು ಪಾಯಿಂಟಲ್ಲಿ ನನಗೆ ಇವ್ರು ಬೇಜಾರು ಮಾಡಿಸಿದ್ದಾರೆ, ಆ ಒಂದು ಪಾಯಿಂಟಲ್ಲಿ ನಾವು ಬೇಜಾರು ಮಾಡ್ಕೊಂಡು ದೂರ ಆಗಿದ್ದೀವಿ. ಬಟ್ ಐ ಫೀಲ್ ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದಮೇಲೆ ಒಂದು ನ್ಯೂ ಚಾಪ್ಟರ್ನ ನೀವು ಸ್ಟಾರ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ ಗೈಸ್. ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಹೇಳಿ ಗೈಸ್. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ದೆನ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.